हरे कृष्णा चैतन्य प्रभुपाद की हरे कृष्णा श्रीमद् भागवतम ಮೂರನೇ ಸ್ಕಂದ ಮೊದಲನೇ ಅಧ್ಯಾಯ ಶ್ಲೋಕ 1 ಶ್ರೀ ಶುಕ ಉವಾಚ ಏವಂ ಏತತ್ ಪುರಾ ಪೃಷ್ಟ ಮೈತ್ರೇಯ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಂ ವೃದ್ಧಿಮಾತ್. ಅನುವಾದ: ಶುಕಮುನಿಗಳು ಹೇಳಿದರು, ತನ್ನ ಸಮೃದ್ಧವಾದ ಮನೆಯನ್ನು ತ್ಯಜಿಸಿ ಅರಣ್ಯವನ್ನು ಪ್ರವೇಶಿಸಿದ ಮಹಾನ್ ಭಕ್ತನಾದ ವಿದುರರಾಜನು ಕೃಪಾಲುವಾದ ಶ್ರೀ ಮೈತ್ರೇಯ ಋಷಿಗಳು ಹೀಗೆ ಪ್ರಶ್ನೆ ಕೇಳಿದನು. ಸಮೃದ್ಧವಾದ ಮನೆಯನ್ನು ತ್ಯಜಿಸುವಂಥದ್ದು ನೋಡಿ, ಸಮೃದ್ಧವಾದ ಮನೆಯನ್ನು ತ್ಯಜಿಸಲಿಕ್ಕೆ ತುಂಬಾ ಕಷ್ಟ. ಇವತ್ತು ನಾನು ಬೆಳಿಗ್ಗೆ ಪ್ರಭುಪಾದ ಕ್ಲಾಸ್ ಕೇಳಿದ್ದು, ಸಾರಿ ನಾನು ಓದಿದ್ದು ಬೆಳಿಗ್ಗೆ ಕ್ಲಾಸಲ್ಲೆಲ್ಲ ಓದಿದ್ದು ಈ 7th ಕ್ಯಾಂಟು ಓದಿದೆ. 7th ಕ್ಯಾಂಟು ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಎಂತ ಪ್ರಭುಪಾದ ಹೇಳುವಂಥದ್ದು, ಶ್ರೀ ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು ಯಾರಿಗೆ? ಹಿರಣ್ಯಕಶಿಪಿಗೆ ಹೇಳುವಂಥದ್ದು. ವನಕ್ಕೆ ಹೋಗುವಂತ ಅಂದ್ರೆ ಕಾಡಿಗೆ ಹೋಗುವಂತ. ನೀನು ತುಂಬಾ ಇಲ್ಲಿ ಹಿಂದೆ ಸುಖ ಮಾಡ್ತಾ ಇದೀಯ ಗೃಹಸ್ಥ ಫ್ಯಾಮಿಲಿ. ಹಾಗೆ ಸಮೃದ್ಧವಾದ ಮನೆಯನ್ನು, ಹಿರಣ್ಯಕಶಿಪು ಅಂದ್ರೆ ಹಿರಣ್ಯ ಅಂದ್ರೆ ಗೋಲ್ಡ್, ಕಶಿಪು ಅಂದ್ರೆ ಸಾಫ್ಟ್ವೇರ್. ಹಾಗೆ ಅದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ತುಂಬಾ ಎಂತ ಹೇಳುವಂತಹದ್ದು, ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತಹದ್ದು, ಪ್ರಭುಪಾದ ಹೇಳ್ತಾ ಇದ್ದಾರೆ, ಒಬ್ಬಳು ಜರ್ನಲಿಸ್ಟ್ ಬರುವಂತಹದ್ದು, yes Swamiji, your disciples, they are sitting on floor, they are sleeping on floor. ಆಕ್ಚುಲಿ ಎಲ್ಲ ಮಲ್ಟಿ ಬಿಲಿಯನೇರ್ ಅವರೆಲ್ಲ, ತಂದೆ ತಾಯಿ ಎಲ್ಲ ತುಂಬಾ ಶ್ರೀಮಂತರು. they are eating in hand, ನೆಲದಲ್ಲಿ ಕೂತ್ಕೊಂಡು ತಿನ್ನುವಂಥದ್ದು. ಪ್ರಭುಪಾದ ಹೇಳ್ತಾರೆ, ವಿ ಕ್ಯಾನ್ ಲಿವ್ ಲೈಕ್ ದಟ್. ಈಗ ನಾವು ಕೂಡ ಖಾಲಿ ಶಾಪೆಯಲ್ಲಿ ಮಲಗುವಂಥದ್ದು, ಮಲಗಲಿಕ್ಕೆ ಆಗ್ತದೆ. ಆದ್ರೆ ನಮ್ಮ ಲಕ್ಸುರಿ, ನಮ್ಗೆ ಲಕ್ಸುರಿ ಬೇಕು. ಅಂದ್ರೆ ಕಶಿಪು ಅಂದ್ರೆ ಸಾಫ್ಟ್ ಬೆಡ್, ಹಿರಣ್ಯ ಅಂದ್ರೆ ಗೋಲ್ಡ್. ನಮಗೆ ಗೋಲ್ಡ್ ಬೇಕು, ಮತ್ತೆ ನಮಗೆ ಸಾಫ್ಟ್ ಬೆಡ್ ಬೇಕು. 1 ಲಕ್ಷದ ಸೋಫಾ ಬೇಕು ನಮ್ಗೆ, ಆರಾಮ್ಸೆ ಕೂತ್ಕೊಳ್ಳಿ. ತಿನ್ಲಿಕ್ಕೆ ನಮಗೆ ಟೇಬಲ್ ಬೇಕು, ನೆಲದಲ್ಲಿ ಕೂತ್ಕೊಂಡು ಒಳ್ಳೇದು, ಹೆಲ್ತಿಗರು ಒಳ್ಳೇದು. ಆದ್ರೆ ಆಗುವುದಿಲ್ಲ, ಇದೆಲ್ಲ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ಯಾರಿಗೆ ಇದು ಸಾಧ್ಯ? ಯಾರು ಭಕ್ತಿಯಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾನೆ, ಕೃಷ್ಣನ ಮೇಲೆ ಜಾಸ್ತಿ ಆಸಕ್ತಿ ಆಗಿದೆ, ಅವನಿಗೆ ಇದು ತ್ಯಜಿಸಲಿಕ್ಕೆ ಸಾಧ್ಯ, ಉಳಿದವರಿಗೆಲ್ಲ. ಪ್ರಭುಪಾದ ಹೇಳುವಂಥದ್ದು, ಈ ಭೌತಿಕ ಲೋಕದಲ್ಲಿ ನಡೆಯುವುದೇ ಇದರಲ್ಲಿ ಹಿರಣ್ಯ ಮತ್ತೆ ಕಶಿಪು ಅಂದ್ರೆ ಗೋಲ್ಡ್ ಮತ್ತೆ ಸಾಫ್ಟ್ ಬೆಡ್ ಬೇಕು ನಮಗೆ. ಕಂಫರ್ಟ್, ನಾವು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಪ್ರಭುಪಾದ ಒಂದು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಆದ್ರೆ ಕಲಿಯುಗದಲ್ಲಿ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಪ್ರಭುಪಾದ ಹೇಳುವಂಥದ್ದು ಹಾಗೆ. ಇದು ಮಾಡ್ಲಿಕ್ಕೆ ನಮಗೆ ವೈರಾಗ್ಯ ಬೇಕು. ಇದು ಮಾಡ್ಲಿಕ್ಕೆ ವೈರಾಗ್ಯ ಬೇಕು. ವೈರಾಗ್ಯ ಹೇಗೆ ಸಿಗುವಂತದ್ದು? ವೈರಾಗ್ಯ, ಚೇತನ ಮಹಾಪ್ರಭು ವೈರಾಗ್ಯ ಕೊಡ್ಲಿಕ್ಕೆ ಬಂದದ್ದು ನಮ್ಗೆ. ಇದು ಸರ್ವಮಠಾಚಾರ್ಯ ಒಂದು ಶ್ಲೋಕ ಹೇಳ್ತಾರೆ ಚೇತನ ಮಹಾಪ್ರಭು ರಿಲೇಟೆಡ್. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಂ ಏಕ ಪುರುಷ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬುದೀರ್ಯಸ್ತಂ ಅಹಂ ಪ್ರಪದ್ಯೆ. ಅಂದ್ರೆ ನಾವು ಚೈತನ್ಯ ಮಹಾಪ್ರಭುವಿಗೆ ಅವರ ಪಾದದ ಅಡಿಯಲ್ಲಿ ನಾವು ಶೆಲ್ಟರ್ ತಗೊಂಡ್ರೆ ನಮಗೆ ಆಟೋಮೆಟಿಕ್ ಬರ್ತದೆ. ಯಾಕೆಂದ್ರೆ ಅವರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ದಾರೆ, ಮತ್ತೆ ಅವರು ಸನ್ಯಾಸಿ. ಸರ್ವಮಠಾಚಾರ್ಯ ಹೇಳುವಂಥದ್ದು ಚೆನ್ನೈಯಲ್ಲಿ, ಮೆಡ್ರಾಸ್ ಅಲ್ಲಿ
ರಾಮಾನಂದ ರಾಯ ಇದ್ದಾನೆ, ಅವರನ್ನು ಹೋಗಿ ಭೇಟಿಯಾಗಿ ಅಂತ ಸರ್ವಮಠ ಭಟ್ಟಾಚಾರ್ಯ ಕೊಡುವಂಥದ್ದು. ರಾಮಾನಂದ ರಾಯ ಬೇರೆ ಯಾರಲ್ಲ, ಅಂದ್ರೆ ಅರ್ಜುನ ಮತ್ತೆ ವಿಶಾಖ ಇನ್ಕಾರ್ನೇಷನ್. ಹಾಗೆ ಚೈತನ್ಯ ಮಹಾಪ್ರಭು ಬರ್ತಾರೆ ಎಲ್ಲಿಗೆ? ಮೆಡ್ರಾಸ್ಗೆ ಬರ್ತಾರೆ, ಹೀಗೆ ಸರ್ವಮಠ ಕಳಿಸಿದಂತ. ಆಗ ಚೈತನ್ಯ ಮಹಾಪ್ರಭು ನಮ್ರತೆಯಲ್ಲಿ ಹೇಳುವಂಥದ್ದು, ಎಸ್ ರಾಮಾನಂದ ರಾಯ ನೀನು ಹೇಳುವಂತ, ನೀನು ಹೇಳು. ಅದಕ್ಕೆ ರಾಮಾನಂದ ರಾಯ ಹೇಳುವಂಥದ್ದು, ನಾನು ಗೃಹಸ್ಥ ಮತ್ತೆ ನಾನು ಶೂದ್ರ. ಆದ್ರೆ ನೀವು ಬ್ರಾಹ್ಮಣ ಮತ್ತೆ ನೀವು ಸನ್ಯಾಸಿ, ನೀವೇ ಹೇಳಿ. ನೋಡಿ ಚೈತನ್ಯ ಮಹಾಪ್ರಭು ಹಾಗೆ ಹೇಳ್ತಾರೆ, ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕೇನ ನ್ಯಾಯ ಹೇ ಕೃಷ್ಣ ತತ್ವವೇತ ಸೇ ಗುರು ಆಯ. ಒಬ್ಬ ಬ್ರಾಹ್ಮಣ ಇರಲಿ, ಸನ್ಯಾಸ ಇರಲಿ, ಶೂದ್ರ ಇರಲಿ, ಯಾವುದೇ ಇರಲಿ, ಅವನಿಗೆ ಕೃಷ್ಣ ತತ್ವ ಗೊತ್ತಿದ್ರೆ ನಾವು ಅವನು ಕೇಳಬೇಕಂತ. ಹಾಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು, ನೀನು ಹೇಳು ರಾಮಾನಂದ ರಾಯ, ನಮ್ರತೆ. ಆದ್ರೆ ನಿಜವಾದ ವೈರಾಗ್ಯ ಯಾರಿಗೆ? ಚೈತನ್ಯ ಮಹಾಪ್ರಭುಗೆ. ಹಾಗಾಗಿ ಸರ್ವಮಠಾಚಾರ್ಯ ಅಂತ ಹೇಳುವಂಥದ್ದು, ನಾವು ಅವರ ಪಾದದಲ್ಲಿ ಸರೆಂಡರ್ ಆಗ್ಬೇಕು. ಅವರೀ ನಿಜವಾದ ಜ್ಞಾನ, ಈ ಭಕ್ತಿ ಸೇವೆಯನ್ನು ತೋರಿಸಿಕೊಟ್ಟಿದ್ದಾರೆ, ಭಕ್ತಿ ಸೇವೆಯನ್ನು ತೋರಿಸಿ ಕೊಟ್ಟಿದ್ದಾರೆ. ಹಾಗೆ ಇದನ್ನು ತ್ಯಜಿಸುವಂಥದ್ದು ಸುಲಭದ ಕೆಲಸ ಅಲ್ಲ, ಭೌತಿಕ ಇದನ್ನು. ಅದಕ್ಕೆ ನಾವು ಭಕ್ತಿಯಲ್ಲಿ ಉನ್ನತ ಮಟ್ಟದ ಕೃಷ್ಣ ಬಗ್ಗೆ ಮಾತ್ರ ತ್ಯಜಿಸಲಿಕ್ಕಾಗ್ತದೆ. ಉದಾಹರಣೆಗೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ, ಸಬೀರ್ ಕಾಸ ಮತ್ತೆ ಸಾಕರ್ ಮಲ್ಲಿಕ್, ಇಬ್ಬರು ಕೂಡ ಹೆಸರು ಕೂಡ ಚೇಂಜ್ ಆಗಿತ್ತು. ಅವರು ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ ಇದರಲ್ಲಿ ಅವರು ಇಬ್ಬರು, ಒಬ್ಬರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಅಣ್ಣದಮ್ಮ. ಆದರೆ ಆ ಉನ್ನತ ಮಟ್ಟದವರಿಗೆ ಅಂತ ಹೇಳುವಂತದ್ದು ಪೊಸಿಷನ್ ಅದು. ಚೈತನ್ಯ ಮಹಾಪ್ರಭು ಭೇಟಿಯಾದ್ರು, ಇಬ್ಬರು ಕೂಡ ತ್ಯಜಿಸಿದರು. ಹಾಗಾಗಿ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ತ್ಯಜಿಸಲಿಕ್ಕೆ ಆಗ್ತದೆ. ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಕೋಲ್ಕತ್ತಾದಲ್ಲಿ ಒಬ್ಬ ಬ್ಯಾರಿಸ್ಟರ್ ಇದ್ದ, ತುಂಬಾ ಶ್ರೀಮಂತ, ಅವನಿಗೆ ಎಷ್ಟೋ ಇನ್ಕಮ್ ಇತ್ತಂತೆ ದಿವಸದಲ್ಲಿ, ಲಾಯರ್. ಪ್ರಭುಪಾದ ಹೇಳುವಂಥದ್ದು, ಅವ ತುಂಬಾ ಇಂಪ್ರೆಸ್ ಆದ, ಗಾಂಧಿ ಮೂವ್ಮೆಂಟ್ಗೆ ಇಂಪ್ರೆಸ್ ಆಗಿ ತ್ಯಜಿಸಿ ಬಿಟ್ಟ ಎಲ್ಲವನ್ನು. ಆದ್ರೆ ಅವರಿಗೆ ಜಾಸ್ತಿ ಸಮಯ ಇರ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಅವ ಸುಸೈಡ್ ಮಾಡಿದ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲ. ಯಾವುದೇ ನೋಡಿ, ದೇಶ ಸೇವೆ, ಸಮಾಜ ಸೇವೆ, ಇದೆಲ್ಲ ನಿಜವಾದ ಎಂದೇಳುವಂಥದ್ದು ಹ್ಯಾಪಿನೆಸ್ ಅಲ್ಲ. ನಿಜವಾದ ಹ್ಯಾಪಿನೆಸ್ ಇದು ಕೃಷ್ಣ ಗೋಸ್ವಾಮಿ. ಯಾಕಂದ್ರೆ ನೋಡಿ, ಈಗ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇಬ್ಬರು ಕೂಡ ಉನ್ನತ ಮಟ್ಟದ ಇದರಲ್ಲಿದ್ರು, ಆದ್ರೆ ತ್ಯಜಿಸಿ ವೃಂದಾವನಕ್ಕೆ ಹೋದ್ರು. ಜಸ್ಟ್ ಒಂದು ಲಯನ್ ಕ್ಲಾತ್ ಕೋಪಿನಲ್ಲಿದ್ರು. ಅವರಿಗೆ ತ್ಯಜಿಸಲಿಕ್ಕೆ ಯಾಕೆ? ಕೃಷ್ಣ ಪ್ರಜ್ಞೆಯಿಂದ. ಅದೇ ಅವನಿಗೆ ಬ್ಯಾರಿಸ್ಟರ್ಗೆ ಆಗ್ಲಿಲ್ಲ, ಸ್ವಲ್ಪ ಸಮಯದಲ್ಲಿ ಅವನಿಗೆ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಾವು ಆ ರೀತಿ ಇರ್ತೇವೆ. ದೊಡ್ಡ ಕಾರ್, ದೊಡ್ಡ ಮನೆ, ದೊಡ್ಡ ಸೋಫಾ, ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಿರ್ತೇವೆ, ನಮ್ಗೆ ಕೆಳಗೆ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಆಗ್ತದೆ. ಇದಕ್ಕೆ ಎಕ್ಸಾಂಪಲ್ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ರಘುನಾಥ್ ಭಟ್ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ ಭಟ್. ರಘುನಾಥ್ ದಾಸ್ ಗೋಸ್ವಾಮಿ ತಂದೆ ಹಿರಣ್ಯ ಮಜುಮ್ದಾರ್ ದೊಡ್ಡ ಲ್ಯಾಂಡ್ ಲಾರ್ಡ್ ಆಗಿದ್ರು. ಪ್ರಭುಪಾದ ಹೇಳ್ತಾರೆ, ಆ ಟೈಮಲ್ಲಿ ಅವರಿಗೆ ಎಷ್ಟೋ ಸಾವಿರ ಇನ್ಕಮ್ ಇತ್ತಂತೆ. ಅಂದ್ರೆ ಇದು ಎಂತ ಇನ್ಕಮ್ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ಈಗಿದ ಇನ್ಕಮ್ ಅಲ್ಲ, ನೋಟ್ ಇದು. ದಿಸ್ ಇಸ್ ಸೋಪ್ ಅಂದ್ರೆ ನಾನ್ ಸೆನ್ಸ್. ಪ್ರಭುಪಾದ ಹೇಳ್ತಾರೆ, ಈ ನೋಟ್ ಸಿಸ್ಟಮ್ ಹಿಂದಿನ ಕಾಲದಲ್ಲಿ ಬಂಗಾರ ಇದ್ದದ್ದು, ಬಾಟರ್ ಸಿಸ್ಟಮ್.
ಅಂದ್ರೆ ಒಂದು ಸಾಮಾನು ಕೊಡುವಂತ ಇನ್ನೊಂದು ಸಾಮಾನು ತೆಗೊಳ್ಳುವಂಥದ್ದು, ಅದು ಕರೆಕ್ಟ್. ಅಷ್ಟು ಇನ್ಕಮ್ ಇತ್ತಂತೆ. ಆದ್ರೆ ಚೈತನ್ಯ ಮಹಾಪ್ರಭು ಮೂವ್ಮೆಂಟ್ಗೆ ಎಲ್ಲವನ್ನು ತ್ಯಜಿಸಿ ಬಂದ್ರು. ಹಾಗಾಗಿ ಸಮೃದ್ಧವಾದ ಮನೆಯನ್ನು ತ್ಯಜಿಸುವಂಥದ್ದು ಸುಲಭದ ಕೆಲಸ ಅಲ್ಲ. ಇದಕ್ಕೆ ನಾವು ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆ ಇದ್ರೆ ಮಾತ್ರ ಸಾಧ್ಯ. ಉನ್ನತ ಮಟ್ಟದ, ಅದಕ್ಕೆ ಪ್ರಭುಪಾದ ಹೇಳುವಂತದ್ದು ವಿದುರನಿಗೆ ಪ್ರಭುಪಾದ ಹೇಳುವಂತದ್ದು ಎಂತ ಹೇಳ್ತಾರೆ ಪ್ರಭುಪಾದ? ಮಹಾತ್ಮ ಅಂತ ಹೇಳ್ತಾರೆ ವಿದುರನಿಗೆ. ಈಸ್ ಎ ಮಹಾತ್ಮ. ಮಹಾತ್ಮ ಅವರು ಎಂತಂದ್ರೆ ಟೋಟಲ್ ಕೃಷ್ಣನ ಪಾದದಲ್ಲಿ. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು ಕಲಿಯುಗದಲ್ಲಿ ಎಲ್ಲರನ್ನ ಪೊಲಿಟಿಷಿಯನ್ ಅವರು ಎಲ್ಲರನ್ನು ಮಹಾತ್ಮ ಹೇಳ್ತಾರೆ. ಇಲ್ಲ, ತಪ್ಪು. ಎಲ್ಲರೂ ದುರಾತ್ಮ. ಮಹಾತ್ಮ ಅಂದ್ರೆ ಕೃಷ್ಣ ಪ್ರಜ್ಞೆ, ಉನ್ನತ ಮಟ್ಟ ಶುದ್ಧ ಭಕ್ತ ಅಂದ್ರೆ ಮಾತ್ರ ಮಹಾತ್ಮ ಹೇಳ್ಬೇಕು. ಇಲ್ಲ ಎಲ್ಲ ನಾಯಿ ಬೆಕ್ಕಿಗೆ ಹೇಳಲಿಕ್ಕಿಲ್ಲ ಮಹಾತ್ಮ. ಹಾಗೆ ವಿದುರ ಇದನ್ನು ತ್ಯಜಿಸಿದ. ಹಾಗೆ ಮಹಾನ್ ಭಕ್ತನ ವಿದುರ ರಾಜನು ಕೃಪಾಳುವಾದ ಮೈತ್ರ ಋಷಿಗಳಿಗೆ ಹೀಗೆ ಪ್ರಶ್ನೆ ಕೇಳಿದನು. ಎಸ್, ಈಗ ನಾವು ಸೆಕೆಂಡ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 2. ಯದ್ವಾ ಅಯಂ ಮಂತ್ರ ಕೃತ್ವೋ ಭಗವಾನ್ ಅಖಿಲೇಶ್ವರ ಪೌರವೇಂದ್ರ ಗೃಹಂ ಇತ್ವಾ ಪ್ರಾವಿವೇಶ ಆತ್ಮಸಾತ್ ಕೃತಂ. ಅನುವಾದ: ಪಾಂಡವರ ನಿವಾಸದ ಬಗ್ಗೆ ಬೇರೆ ಹೇಳುವುದೇನಿದೆ? ಪ್ರತಿಯೊಂದರ ಪ್ರಭುವಾದ ಶ್ರೀಕೃಷ್ಣನು ನಿಮ್ಮ ಮಂತ್ರಿಯಾಗಿ ವರ್ತಿಸಿದನು. ಅವನು ಆ ಮನೆಗೆ ತನ್ನ ಸ್ವಂತ ಮನೆ ಎಂಬಂತೆ ಹೋಗುತ್ತಿದ್ದನು. ದುರ್ಯೋಧನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇರಲಿಲ್ಲ. ಎಸ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಪ್ರಭುಪಾದ ಈಶೋಪನಿಷದಲ್ಲಿ ಹೇಳ್ತಾರೆ, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ಕೃಷ್ಣ, ನಾಟ್ ನೆಗ್ಲೆಕ್ಟೆಡ್. ಇಲ್ಲಿ ದುರ್ಯೋಧನ ವಾಸ್ ನೆಗ್ಲೆಕ್ಟೆಡ್. ಹಾಗಾಗಿ ನಾವು ಎಂತವಾಗಬೇಕು? ವಿ ಶುಡ್ ಬಿ ರೆಕಗ್ನೈಸ್ಡ್. ಪಾಂಡವರನ್ನು ರೆಕಗ್ನೈಸ್ ಮಾಡಿದ. ಯಾಕೆ? ಅವರ ಹತ್ರ ಅನನ್ಯ ಭಕ್ತಿ ಇತ್ತು, ಶುದ್ಧ ಭಕ್ತಿ ಇತ್ತು. ಈಗ ನಾವು ಕೂಡ ಎನಿಸೋದು, ನನ್ನನ್ನು ಕೂಡ ಭಗವಂತ ರೆಕಗ್ನೈಸ್ ಇಲ್ಲ. ಅನನ್ಯ ಭಕ್ತಿ ಬಂದ್ರೆ ಮಾತ್ರ ರೆಕಗ್ನೈಸ್ ಆಗೋದು. ಅನನ್ಯ ಭಕ್ತಿ ಮಾಡಬೇಕು ಪಾಂಡವರಾಗಿ. ಹಾಗೆ ಇಲ್ಲಿ ನೋಡಿ, ಅವರ ನಿವಾಸದ ಬಗ್ಗೆ ಹೇಳುವುದು ಏನುಂಟು? ಶ್ರೀಕೃಷ್ಣ ಅವರಿಗೆ ಮಂತ್ರಿಯಾಗಿ ವರ್ತಿಸಿದ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಭಕ್ತನ ಆಸ್ತಿ ಅಂತೆ. ಹೇಗೆ ಈಗ ಉದಾಹರಣೆ ಹೇಳ್ತೇನೆ. ವಸುದೇವ ದತ್ತ ಈ ಋತುದ್ವೀಪಲ್ಲಿ, ಅಲ್ಲಿ ವಸುದೇವ ದತ್ತ ಇರ್ತಾನೆ. ವಸುದೇವ ದತ್ತ ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ಇನ್ಕಾರ್ನೇಷನ್. ಚೈತನ್ಯ ಮಹಾಪ್ರಭು ಅಲ್ಲಿ ಹೋಗ್ತಾರೆ. ಆಗ ವಸುದೇವ ದತ್ತ ಹೇಳುವಂತದ್ದು, ಮಹಾಪ್ರಭು, ಈ ಬ್ರಹ್ಮಾಂಡದಲ್ಲಿ ಎಲ್ಲ ಜೀವಿಗಳ ಪಾಪವನ್ನು ನನಗೆ ಕೊಡಿ. ಚೈತನ್ಯ ಮಹಾಪ್ರಭು ಕಣ್ಣಲ್ಲಿ ನೀರು ಬರ್ತದೆ. ಟೋಟಲ್ ಚೈತನ್ಯ ಮಹಾಪ್ರಭು ಹಾರ್ಟ್ಗೆ ಟಚ್ ಆಗ್ತದೆ. ವಸುದೇವ, ನೀ ನನ್ನ ಹೃದಯವನ್ನು ಗೆದ್ದಿದ್ದೀಯ. ಇವತ್ತಿನಿಂದ ನಾನು ನಿನ್ನ ಆಸ್ತಿ. ನಿನ್ಗೆ ನನ್ನನ್ನು ಯಾರಿಗೆ ಬೇಕಾದ್ರೂ ಸೇಲ್ ಮಾಡ್ಬೋದು. ಈ ರೀತಿ ಹೇಳ್ತಾರೆ. ಮತ್ತು ಖುಷಿಯಾಗಿ ಅವನನ್ನು ಆಲಿಂಗ ಮಾಡ್ತಾರೆ. ವಸುದೇವ ದತ್ತಂದು ದೇಹದಲ್ಲಿ ಪೂರ್ತಿ ಗಜ್ಜಿ ಇರ್ತದೆ. ಇಮಿಡಿಯೇಟ್ ಎಂತ ಆಗ್ತದೆ? ಸುಂದರ ದೇಹ ಬರ್ತದೆ. ವಸುದೇವ ದತ್ತ ಅಲ್ಲಿ ಹೇಳ್ತಾನೆ, ನನಗೆ ಆ ಮೊದಲನೇ ದೇಹ ಬೇಕು, ಈ ಸುಂದರ ದೇಹ ಬೇಡ. ಯಾಕೆಂದ್ರೆ ಆ ಗಜ್ಜಿರೋ ದೇಹದಲ್ಲಿ ನನಗೆ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ, ಈ ದೇಹದಲ್ಲಿ ಆಗುದಿಲ್ಲ. ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಜೀಸಸ್ ಅಂತ ಹೇಳಿದ್ದು ಯಾರೆಲ್ಲ ನಾನು ಫಾಲೋ ಮಾಡ್ತಾರೆ ಅವ್ರದ್ದು ಪಾಪ ಕೊಡುವಂತ. ಆದ್ರೆ ಇಲ್ಲಿ ನೋಡಿ, ವಸುದೇವ ಇಸ್ ಗ್ರೇಟರ್ ದನ್ ಜೀಸಸ್. ಪ್ರಭುಪಾದ ಹೇಳ್ತಾರೆ, ಎಲ್ಲ ಬ್ರಹ್ಮಾಂಡದ ಎಲ್ಲ ಜೀವಿಗಳ ಪಾಪ. ಚಂದ್ರಮಾ ಹೇಳ್ತಾರೆ, ಆಯ್ತು ಅಂದ್ರೆ ನಾನು ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತರ ಆಸ್ತಿ ಯಾರು? ಕೃಷ್ಣ. ಭಕ್ತರು ಹೇಳಿದಾಗ ಕುಣಿತಾನೆ. ಇಲ್ಲಿ ನೋಡಿ,
ಶ್ರೀಕೃಷ್ಣನು ನಿಮ್ಮ ಮಂತ್ರಿಯಾಗಿ ವರ್ತಿಸಿದನು. ದೇವೋತ್ತಮ ಪರಮಪುರುಷ ಮಂತ್ರಿಯಾಗಿ ವರ್ತಿಸಿದ. ಅದಕ್ಕೆ ಪ್ರಭುಪಾದ ಹೇಳುವಂತದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ನಾವೆಂತ ಮಾಡುವಂಥದ್ದು, ಕೃಷ್ಣನ ನೋಡ್ಬೇಕು. ಇಲ್ಲ ಸರ್, ಭಕ್ತಿಯಲ್ಲಿ ನೀವು ಅಂತ ಸೇವೆ ಮಾಡಿ ಕೃಷ್ಣ ಸ್ವತಃ ಬಂದು ನಿಮ್ಮನ್ನು ನೋಡ್ತಾನೆ. ಇದಕ್ಕೆ ಉದಾಹರಣೆ ಕೊಡ್ತೇನೆ. ಈಗ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ, ಕಂಪನಿದು ಚೇರ್ಮನ್, CEO, ಯಾರು ಕಂಪನಿದು ಮೇನ್ ಹೆಡ್. ಈಗ ನಿಮ್ಗೆ ಸರ್ಟನ್ ಟಾರ್ಗೆಟ್ ಇರ್ತದೆ ಕಂಪನಿಯಲ್ಲಿ, ಈ ವರ್ಷದಲ್ಲಿ ಇಷ್ಟಿಷ್ಟು ಮಾಡಬೇಕು ಈಗ ಇರ್ತದೆ. ಮತ್ತೆ ನಿಮಗೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರ್ತದೆ, ಒಂದು 20 ಪ್ಯಾರಾಮೀಟರ್ಸ್ ಇರ್ತದೆ. ಎಲ್ಲದಲ್ಲಿ ನೀವು ಅಚೀವ್ ಆಗಬೇಕು. ಬೈ ಗಾಡ್ಸ್ ಗ್ರೇಸ್, ಕೃಷ್ಣನ ಕೃಪೆಯಿಂದ ನೀವೆಲ್ಲದಲ್ಲಿ ಅಚೀವ್ ಆದ್ರಿ. 20 ಪ್ಯಾರಾಮೀಟರ್ಸ್ ಅಲ್ಲಿ ಕೂಡ ಅಚೀವ್ ಆಗಿ ನೀವು ನಂಬರ್ 1 ಅಂದ್ರೆ 120 ಮಾರ್ಕ್ಸ್ ಅಲ್ಲಿ 120 ಬಂದು ನಿಮಗೆ 1 ರೇಟಿಂಗ್, ನಿಮಗೆ 3 ಪಟ್ಟು ಬೋನಸ್. ಖಾಲಿ 1 ರೇಟಿಂಗ್ ಅಲ್ಲ, ನಿಮಗೆ ಬಾಂಬೆಯಲ್ಲಿ ನಿಮಗೆ CEO ಮೀಟ್ ಆಗ್ಲಿಕ್ಕೆ ಚಾನ್ಸ್ ಉಂಟು, ಮತ್ತೆ ಅವರಿಂದ ನಿಮಗೆ ಒಂದು ಟ್ರೋಫಿ ಸಿಗ್ತದೆ. ಈಗ ಈ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ನೀವು ಅಚೀವ್ ಮಾಡಿದಾಗ ನಿಮ್ಗೆ ಸಿಗ್ತದೆ. ಎಲ್ಲರಿಗೂ CEO ಕಂಪನಿಯದು ಚೇರ್ಮನ್ ಆ ಟ್ರೋಫಿ ಕೊಡುವುದಿಲ್ಲ. ಅದೇ ರೀತಿ ಭಗವಂತ ಕೂಡ ಹಾಗೆ ಪ್ರಭುಪಾದ ಹೇಳುವಂಥದ್ದು ಸೇಮ್. ಭಕ್ತಿಯಲ್ಲಿ ನಾವು ಅಂತ ಸೇವೆ ಮಾಡಿದ್ರೆ ಅವ ಬಂದು ನಮ್ಮನ್ನು ನೋಡ್ತಾನೆ. ಈಗ ನಾವು ಅವನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಉಲ್ಟಾ. ಪ್ರಭುಪಾದ ಹೇಳುವಂಥದ್ದು ಹಾಗೆ ಇವರು ಅಂತ ಸೇವೆ ಮಾಡಿದ್ದಾರೆ. ಇಲ್ಲದ ಯಾಕೆ ಕೃಷ್ಣ ಆಗಿರ್ಬೇಕು, ಮಂತ್ರಿಯಾಗಿ ಯಾಕೆ ಇರ್ಬೇಕು? ನಿಮ್ಮ ಮಂತ್ರಿಯಾಗಿ ವರ್ತಿಸಿದನು. ಅವನು ಆ ಮನೆಗೆ ತನ್ನ ಸ್ವಂತ ಮನೆ ಅಂತೆ, ನೋಡಿ, ಸ್ವಂತ ಮನೆ ಅಂತೆ, ಮನೆ ಎಂಬಂತೆ ಹೋಗುದಿದ್ದನು. ಇದು ಅದಕ್ಕೆ ಹೇಳುವ ಭಕ್ತಿ ಸೇವೆ ಅನ್ನೋದು ಟಾಪ್ ಮೋಸ್ಟ್. ನೀವು ಭಕ್ತಿ ಸೇವೆ ಮಾಡಿದ್ರೆ ಭಗವಂತ ಟೋಟಲಿ ಮೆಲ್ಟ್ ಆಗ್ತಾನೆ, ಭಗವಂತನ ಹೃದಯ ತುಂಬಾ ಸಾಫ್ಟ್, ನಮ್ಮ ಹೃದಯ ತುಂಬಾ ಹಾರ್ಡ್, ಕಲ್ಲಿನ ದರ ಕರಗುವುದಿಲ್ಲ. ಆದ್ರೆ ಭಗವಂತ ಹಾಗೆ ಅಲ್ಲ, ಟೋಟಲ್ ಮೆಲ್ಟ್ ಆಗ್ತಾನೆ. ಅನನ್ಯ ಭಕ್ತಿಗೆ ಮೆಲ್ಟ್ ಆಗ್ತಾನೆ. ಹಾಗೆ ಅವನು ಆ ಮನೆಗೆ ತನ್ನ ಸ್ವಂತ ಮನೆ ಎಂಬಂತೆ ಹೋಗುತ್ತಿದ್ದಾನೆ. ದುರ್ಯೋಧನನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇಲ್ಲ, ನೆಗ್ಲೆಕ್ಟ್. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ಕೃಷ್ಣ, ನಾಟ್ ನೆಗ್ಲೆಕ್ಟೆಡ್. ಹಾಗೆ ರೆಕಗ್ನೈಸ್ ಯಾವಾಗ ಆಗುವಂಥದ್ದು, ನಾವು ಭಕ್ತಿಯಲ್ಲಿ ಉನ್ನತ ಮಟ್ಟದ ಸೇವೆ ಮಾಡಿದಲ್ಲಿ ರೆಕಗ್ನೈಸ್ ಆಗ್ತೇವೆ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಗೌಡಿಯ ಅಚಿಂತ್ಯ ಭೇದ ಅಭೇದ ತತ್ವಶಾಸ್ತ್ರದ ಪ್ರಕಾರ ಭಗವಂತ ಶ್ರೀಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹದ್ದು ಯಾವುದೇ ಇರಲಿ, ಅದು ಶ್ರೀಕೃಷ್ಣನೇ. ನೋಡಿ, ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕಂತೆ. ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್, ಟೋಟಲ್ ಇನ್ಕನ್ಸೀವಬಲ್. ಹೇಗೆ ನಿನ್ನೆ ನಾನು ಭಕ್ತಿಶಾಸ್ತ್ರ ಕ್ಲಾಸಲ್ಲಿ ಹೇಳಿದ್ದೇನೆ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಈಶೋಪನಿಷದಲ್ಲಿ ಎಂತ, ಭಗವಂತ ಅಚಿಂತ್ಯ ಭೇದ ಅಭೇದ ತತ್ವ ಅಂದ್ರೆ ಅಂತ, ಭಗವಂತ ಇಲ್ಲಿದ್ದಾನೆ, ಅಣುವಣುವಲ್ಲಿ ಇಲ್ಲ ಕೂಡ, ಇದ್ದಾನೆ ಇಲ್ಲ, ಇದು ಕಾಂಟ್ರಡಿಕ್ಟರಿ. ಭಗವಂತ ಇದ್ದಾನೆ ಇಲ್ಲ, ಹೇಗೆ? ಆಕ್ಚುಲಿ ಇದ್ದಾನೆ, ಶುದ್ಧ ಭಕ್ತರಿಗೆ ಕಾಣ್ತದೆ, ನಮ್ಗೆ ಕಾಣುವುದಿಲ್ಲ. ಹಾಗಾಗಿ ಶುದ್ಧ ಭಕ್ತರು ಯಾರ ಇಂದ್ರಿಯನ್ನು ತೃಪ್ತಿಪಡಿಸುವಂತದ್ದು? ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತದ್ದು. ಅದು ನಾವು ಯಾರ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತದ್ದು? ನಮ್ಮದೇ. ಪ್ರಭುಪಾದ ಹೇಳುವಂಥದ್ದು, ಯು ಕ್ಯಾನ್ ಸಿಟ್ ಇನ್ ಫ್ಲೋರ್ ಬಟ್ ಯು ವಾಂಟ್ 1 lakh ಸೋಫಾ. ಇದು ಇಂದ್ರಿಯ ಸುಖ. ನೆಲದಲ್ಲಿ ಕೂತ್ಕೊಳ್ಬಹುದು, ಅದು ನಮ್ಗೆ ಎಂತ ಹೇಳುವಂಥದ್ದು, ಒಳ್ಳೆ ಕಾಸ್ಟ್ಲಿ ಸೋಫಾ ಬೇಕು. ಅಂದ್ರೆ ಸೋಫಾ ಅಂದ್ರೆ ಹೇಗೆ ಅಂದ್ರೆ, ಅದರಲ್ಲಿ ಕೂತ ಕೂಡಲೇ ನಮ್ಗೆ
ಟೋಟಲಿ ರಿಲ್ಯಾಕ್ಸ್ ಆಗ್ಬೇಕು ಅಂತ. ನಿನ್ನೆ ನಮ್ಮ ಪ್ರೆಸಿಡೆಂಟ್ ಹೇಳ್ತಾ ಇದ್ರು, ಒಬ್ಬರು ಮೀಟ್ ಆಗ್ಲಿಕ್ಕೆ ಹೋದ್ರು, ತುಂಬಾ ಅವರು ಮಲ್ಟಿ ಬಿಲಿಯನೇರ್, ಅವರಿಗೆ ಒಂದು ಕಾರ್ ಅಂತೆ, ಆ ಕಾರಲ್ಲಿ ಫುಲ್ ಸೋಫಾ ಸೆಟ್ ಆಗಿ, ಅಂದ್ರೆ ರಿಮೋಟ್ ಅಲ್ಲಿ ಬಾಗಿಲು ಓಪನ್ ಆಗುವಂಥದ್ದು. ಅಂದ್ರೆ ಜನರು ಇಮಿಟೇಟ್ ಮಾಡುವಂಥದ್ದು ಭಗವಂತನ. ಆಕ್ಚುಲಿ ಭಗವಂತ ಆ ರೀತಿ ಹೋಗುವಂಥದ್ದು. ಆದ್ರೆ ಜನರಿಗೆ ಅಂತಂದ್ರೆ ಹಣ ಆದ ಕೂಡಲೇ ಎಸ್ ಮೇ ಬಿ ಕಿಸಿ ಸೆ ಕಮ್ ನೈ ಹೋ, ಈ ರೀತಿ ಬರ್ತದೆ. ಆಕ್ಚುಲಿ ನಾವು ಕಮ್ ನೈ ಹೋ, ಕಡಿಮೆ ಅಲ್ಲ, ನಾವು ಕಡಿಮೆ. ಭಗವಂತ ಇರೋದು ನಾವು ಏನೂ ಅಲ್ಲ. ಆದ್ರೆ ಮಿಥ್ಯಾ ಅಹಂಕಾರ, ಇದು ಮಿಥ್ಯಾ ಅಹಂಕಾರ. ಉದಾಹರಣೆಗೆ ಹೇಳುವುದಾದರೆ, ಶ್ರೀ ವೃಂದಾವನ ಧಾಮವು ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲ. ತದ್ದಾಮ ವೃಂದಾವನ, ಎಸ್, ಇದು ಚೇತನಮ್ಮ ಹೇಳುವಂಥದ್ದು. ಭಾಗವತನ ಬಗ್ಗೆ ಅವರೊಂದು ಶ್ಲೋಕವನ್ನು ಹೇಳ್ತಾರೆ, ಆ ಶ್ಲೋಕ ನಮಗೆ ಹೇಳ್ತೇನೆ. ಇದೆ ಈ ಶ್ಲೋಕ, ತದ್ದಾಮ. ಆರಾಧ್ಯ ಭಗವಾನ್ ವ್ರಜೇಶ ತನಯಾ ತದ್ದಾಮ ವೃಂದಾವನ ರಮ್ಯಾ ಕಾಚಿತ್ ಉಪಸನಾ ವ್ರಜವದೋ ವರ್ಗೇನ ವಾ ಕಲ್ಪಿತ ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ ಪ್ರೇಮ ಪುಮಾರ್ಥೋ ಮಹಾನ್ ಶ್ರೀ ಚೈತನ್ಯ ಮಹಾಪ್ರಭೋರ್ಮತಂ ಇದಂ ತತ್ರ ಆಧಾರನಾ ಪರಃ. ಅಂದ್ರೆ ಆರಾಧ್ಯ ಭಗವಾನ್ ವ್ರಜೇಶ ತನಯಾಸ್ ತದ್ದಾಮ ವೃಂದಾವನ, ತದ್ದಾಮ ವೃಂದಾವನ ಇಲ್ಲಿ ಕೊಟ್ಟಿದ್ದಾರೆ ಪ್ರಭುಪಾದ. ಹಾಗಾಗಿ ಈ ಶ್ಲೋಕದ ಅರ್ಥ ಎಂತ? ಇದರಲ್ಲಿ 5 ತತ್ವ ಉಂಟು. ಫಸ್ಟ್ ಎಂತ? ಯಾರನ್ನು ನಾವು ಪೂಜೆ ಮಾಡಬೇಕು? ಕೃಷ್ಣ, ಆರಾಧ್ಯ ಭಗವಾನ್ ವ್ರಜೇಶ. ಮತ್ತೆ ನಮ್ಮ ಧಾಮ ಯಾವುದು? ವೃಂದಾವನ, ತದ್ದಾಮ ವೃಂದಾವನ. ಮೂರನೇದಂತ? ನಮ್ಮ ವರ್ಷಿಪ್ ಎಂತ? ಮೋಡ್ ಆಫ್ ವರ್ಷಿಪ್ ಎಂತ? ರಮ್ಯ ಕಾಶಿದ ಉಪಸನ ವ್ರಜವದು ವರ್ಗೇನವ ಕಲ್ಪಿತ. ಅಂದ್ರೆ ಇವರು ಗೋಪೀಸ್. ಪ್ರಭುಪಾದ ಹೇಳುವಂಥದ್ದು, ಅವರ್ ಏಮ್ ಇಸ್ ಟು ಬಿಕಮ್ ಒನ್ ಆಫ್ ದಿ ಗೋಪಿ ಜನ. ಪ್ರಭುಪಾದ ಹೇಳ್ತಾರೆ, ಈ ಜುಲೈಯಲ್ಲಿ ಒಂದು ಬಂದಿದೆ ಅದು ಪ್ರಭುಪಾದ ಕೊಟೇಶನ್ ಅಲ್ಲಿ. ಅವರ್ ಏಮ್ ಇಸ್ ಟು ಬಿಕಮ್ ಒನ್ ಆಫ್ ದಿ ಗೋಪಿ ಜನ. ಪ್ರಭುಪಾದ ವಿ ಆರ್ ರೂಪಾನುಗಾಸ್, ಈ ರೀತಿ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಗೋಪೀಸ್ ಯಾವ ಆ ಮಾಧುರ್ಯ ರಸದಲ್ಲಿ ಭಗವಂತ ಪೂಜೆ ಮಾಡಿದ್ರೆ ಅದು ನಾವು ಆಕ್ಸೆಪ್ಟ್ ಮಾಡ್ಬೇಕು, ಚೇತನ್ ಮಾಬ ಹೇಳುವಂಥದ್ದು. ಮತ್ತೆ ನೆಕ್ಸ್ಟ್ 4ನೇ ತತ್ವ ಎಂತ? 4ನೇ ತತ್ವ ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ. ಮತ್ತೆ ಇದಕ್ಕೆ ನಾವು ಯಾವುದನ್ನು ಓದಬೇಕು? ಶ್ರೀಮದ್ ಭಾಗವತಂ. ಮತ್ತೆ ಲಾಸ್ಟ್ಗೆ ಅಂತ? ನಮ್ಮ ಜೀವನದ ಗುರಿ ಅಂತ? ಶ್ರೀ ಚೈತನ್ಯ ಮಹಾಪ್ರಭೋರ್ ಮತಂ ಇದಂ. ಅಂದ್ರೆ ಶ್ರೀಮದ್ ಭಾಗವತಂ ಪ್ರೇಮ ಪ್ರಮಾಣಂ ಅಮಲಂ ಪ್ರೇಮ ಪುಮಾರ್ಥೋ ಮಹಾನ್. 5ನೇ ತತ್ವ ಪ್ರೇಮ ಪುಮಾರ್ಥೋ, ಅಂದ್ರೆ ಪ್ರೇಮ. ಚೇತನ ಮಹಾಪ್ರಭು ಪ್ರೇಮ ಕೊಡ್ಲಿಕ್ಕೆ ಬಂದಿದ್ದಾರೆ, ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ ಬಂದಿದ್ದಾರೆ. ಹಾಗೆ ಇದು ಚೇತನ ಮಹಾಪ್ರಭುದು ಕನ್ಕ್ಲೂಷನ್. ಹಾಗೆ ವೃಂದಾವನ ಧಾಮವು ಶ್ರೀಕೃಷ್ಣನಿಗೆ ಭಿನ್ನವಲ್ಲ ನೋಡಿ. ಅದಕ್ಕೆ ಹೇಗಂದ್ರೆ ಟ್ರಾನ್ಸೆಂಡೆಂಟಲ್ ಪ್ಲೇಸ್ ಅದು ವೃಂದಾವನ. ಈಗ ನಾವು ಹೋಗ್ತೇವೆ ವೃಂದಾವನಕ್ಕೆ ಹೋಗುವ ನಾವು ಎಂತ ಮಾಡ್ತೇವೆ? ನಮ್ಮ ವಿಷನ್, ಮೆಟೀರಿಯಲ್ ವಿಷನ್, ಭೌತಿಕ ನಮ್ದು ದೃಷ್ಟಿ. ಭೌತಿಕ ದೃಷ್ಟಿಯಲ್ಲಿ ನಾವು ಎಂತ ಮಾಡ್ತೇವೆ ಅಂದ್ರೆ, ನಾವು ವೃಂದಾವನಕ್ಕೆ ಹೋಗ್ತೇವೆ ಭೌತಿಕ ದೃಷ್ಟಿಕೋನದಲ್ಲಿ ನೋಡುವಂಥದ್ದು. ಆದ್ರೆ ವೃಂದಾವನ ಭೌತಿಕ ಅಲ್ಲ, ಟೋಟಲ್ ಆಧ್ಯಾತ್ಮಿಕ. ಈಗ ಕೂಡ ರಾಸಲೀಲೆ ಆಗ್ತದೆ. ಈಗ ಕೂಡ ಕೃಷ್ಣನ ಅಲ್ಲೆಲ್ಲ ಎಂತ ಹೇಳುವಂಥದ್ದು, ಯಶೋಧ ಇದ್ದಾಳೆ ಅಲ್ಲಿ, ಗೋಪ ಬಾಲಕರಿದ್ದಾರೆ, ಎಲ್ಲ ಆಕ್ಟಿವಿಟೀಸ್ ಆಗ್ತಾ ಉಂಟು. ಅದು ನಮ್ಗೆ ಕಾಣುವುದಿಲ್ಲ. ಇದ್ರ ಅರ್ಥ ಎಂತ? ಪ್ರಭುಪಾದ ಹೇಳುವಂತ ಎಕ್ಸಾಂಪಲ್ ಕೊಡುವಂತದ್ದು, ಜಾಂಡೀಸ್ ಪೇಷಂಟ್, ಅವನಿಗೆ ಎಂತ ಶುಗರ್ ಕೇನ್ ಜ್ಯೂಸ್ ಕುಡಿಲಿಕ್ಕೆ, ಅವನಿಗೆ ಕಬ್ಬಿನ ಹಾಲು, ಅವನಿಗೆ ಕಹಿ ಆಗ್ತದೆ. ಆಕ್ಚುಲಿ ಶುಗರ್ ಕೇನ್ ಜ್ಯೂಸ್ ತುಂಬಾ ಸ್ವೀಟ್, ಆದ್ರೆ ಅವನಿಗೆ ಜಾಂಡೀಸ್ ಇದ್ದ ಕಾರಣ ಅವನಿಗೆ ಕಹಿ ಆಗ್ತದೆ, ಯಾಕೆಂದ್ರೆ ಅವನಿಗೆ ಜಾಂಡೀಸ್ ಉಂಟು. ಅದೇ ರೀತಿ ನಮ್ಗೆ ಕೂಡ, ನಾವೀಗ ವೃಂದಾವನ ಧಾಮಕ್ಕೆ ಹೋದ್ರೆ ನಮ್ಗೆ
ಯಾವುದೇ ಕಾಣುವುದಿಲ್ಲ. ನಿತ್ಯ ಲೀಲೆ ಆಗ್ತಾ ಉಂಟು ಅಲ್ಲಿ, ಆದ್ರೆ ನಮ್ಗೆ ಕಾಣುವುದಿಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಯು ಆರ್ ನಾಟ್ ಕ್ವಾಲಿಫೈಡ್. ಪ್ರಭುಪಾದ ಹೇಳುವಂತ ಫಸ್ಟ್ ಯು ಡಿಸರ್ವ್, ದೆನ್ ಯು ಡಿಸೈರ್. ಫಸ್ಟ್ ನಮ್ಗೆ ಅರ್ಹತೆ ಇರ್ಬೇಕಂತ ಮತ್ತೆ ನಾವು ಇಚ್ಛಿಸ್ಬೇಕು. ಹಾಗೆ ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ ಕೃಷ್ಣ ನೋಡುವಂಥದ್ದು, ಕ್ವಾಲಿಫಿಕೇಶನ್ ಇಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಪ್ರಭುಪಾದ್ 1959 ಪ್ರಭುಪಾದ್ ಸನ್ಯಾಸ ತಗೊಳ್ತಾರೆ. ಮತ್ತೆ ಪ್ರಭುಪಾದ್ ವೃಂದಾವನದಲ್ಲಿ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಇರ್ತಾರೆ. ಪ್ರಭುಪಾದಲ್ಲಿ ಮಧ್ಯರಾತ್ರಿ 12 ಗಂಟೆಯಿಂದ 5 ಗಂಟೆ ತನಕ ಬರೀತಾ ಇರ್ತಾರೆ. ಯಾವುದು ಭಾಗವತಂ ಇದೆಲ್ಲ. ಹಾಗೆ ಒಂದ್ ದಿವಸ ಎಂತಾಯ್ತು ಅಂದ್ರೆ, ರಾಧಾ ದಾಮೋದರ ಟೆಂಪಲ್ಗೆ ಪಕ್ಕದಲ್ಲೇ ಸೇವಕುಂಜ, ಹತ್ತಿರ. ನಾವು ಈ ಸಲ ಸೇವಕುಂಜಿ ಕೂಡ ಹೋಗಿದೆ, ರಾಧಾ ದಾಮೋದರ ಟೆಂಪಲ್ ಕೂಡ ಹೋಗಿದೆ ಮೊನ್ನೆ ಯಾತ್ರೆಯಲ್ಲಿ. ಹಾಗೆ ಮಧ್ಯರಾತ್ರಿ ಫಸ್ಟಿಗೆ ನಾಯಿ ಎಲ್ಲ ಗೊಬ್ಬೆ ಹೊಡೆಯೋದು ಕೇಳಿತು ಪ್ರಭುಪಾದಿಗೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಫ್ಲೂಟಿವ್ ಸೌಂಡ್ ಕೇಳಿತು ಮಧ್ಯರಾತ್ರಿ. ಪ್ರಭುಪಾದ ಹೇಳ್ತಾರೆ, ದಿಸ್ ಇಸ್ ಕೃಷ್ಣಸ್ ಫ್ಲೂಟ್. ಇದರರ್ಥ ಅಂತ ಕೃಷ್ಣ ಇದ್ದಾನೆ ಅಲ್ಲಿ. ಆದ್ರೆ ನಮ್ಗೆ ಯಾವುದೇ ಫ್ಲೂಟ್ ಸೌಂಡ್ ಕೂಡ ಕೇಳೋದು ಯಾವುದಿಲ್ಲ. ಯಾಕೆಂದ್ರೆ ನಾವು ಅವಿಪಕ್ವ, ನಾವು ಕಾಯಿ, ನಾವು ಪಕ್ವ ಆಗ್ಲಿಲ್ಲ, ಹಣ್ಣಾಗ್ಲಿಲ್ಲ. ಹಣ್ಣಾದ ಮೇಲೆ ನಮ್ಗೆ ಕಾಣ್ತದೆ ಎಲ್ಲ. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಟ್ರಾನ್ಸೆಂಡೆಂಟಲ್ ವಿಷನ್, ದಿವ್ಯವಾದ ದೃಷ್ಟಿ. ಶುದ್ಧ ಭಕ್ತರಿಗೆ ಟ್ರಾನ್ಸೆಂಡೆಂಟಲ್ ವಿಷನ್ ಉಂಟು, ಅವರಿಗೆ, ನಮ್ಗೆ ಇಲ್ಲ. ಹಾಗಾಗಿ ಧಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಧಾಮದಲ್ಲಿ ಇದ್ದಾನೆ. ಏಕೆಂದ್ರೆ ವೃಂದಾವನದಲ್ಲಿ ಶ್ರೀಕೃಷ್ಣ ತನ್ನ ಅಂತರಂಗ ಶಕ್ತಿ, ದಿವ್ಯ ಆನಂದವನ್ನು ಅನುಭವಿಸ ನೋಡಿ. ಅಂತರಂಗ ಶಕ್ತಿ, ಯೋಗಮಯ ಪೊಟೆನ್ಸಿ. ಕುಂತಿಮಾರಾಣಿ ಹೇಳುವಂತದ್ದು, ಮಾಯಾ ಜಮನಿಕಾ ಆಚನ್ನಂ ಅಂದ್ರೆ 2 ಕರ್ಟನ್ ಉಂಟಂತೆ, ಒಂದು ಮಹಾಮಾಯ ಕರ್ಟನ್ ಮತ್ತೆ ಯೋಗಮಾಯ ಕರ್ಟನ್. ನಾವೀಗ ಮಹಾಮಾಯ ಕರ್ಟನ್ ಒಳಗಿದ್ದೇವೆ, ಸತ್ವಗುಣ ರಜಗುಣ ತಮಗುಣ ಈ ಗುಣದಲ್ಲಿದ್ದೇವೆ, ಮಹಾಮಾಯ ಅಂಡರಲ್ಲಿ. ಹಾಗಾಗಿ ನಮ್ಗೆ ಆ ಯೋಗಮಾಯ ಕರ್ಟನ್ ಒಳಗೆ ಎಂತಾಗ್ತದೆ ನಮಗೆ ಕಾಣುವುದಿಲ್ಲ, ನಮ್ಗೆ ಕಾಣಲಿಕ್ಕೆ ಸಾಧ್ಯ ಕೂಡ ಇಲ್ಲ, ಸಾಧ್ಯ ಇಲ್ಲ. ಎಂಟ್ರಿ ಇಲ್ಲ ಅದಕ್ಕೆ, ಸುಮ್ಮನೆ ಎಂಟ್ರಿ ಇಲ್ಲ ಅದಕ್ಕೆ. ಭಕ್ತಿಯಲ್ಲಿ ನಾವು ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂದ್ರೆ, ಆಲ್ ಬದ್ಧ ಜೀವೀಸ್ ಕಂಡೀಷನ್ ಸೋಲ್ಸ್. ಕಂಡೀಷನ್ ಸೋಲ್ಸ್ ಎಂತ ಮಾಡ್ಬೇಕು? ಕಂಡೀಷನ್ ಸೋಲ್ಸ್ ಸಾಧನೆ ಮಾಡಿ 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 ಸಿದ್ಧತೆಯ ಸಿಕ್ಕಿದ ಮೇಲೆ ಮತ್ತೆ ನಮ್ಗೆ ಎಂಟ್ರಿ ಉಂಟು. ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಗೋಪೀಸ್ ಈ ಕೃಷ್ಣ ಫ್ಲೂಟ್ ಬಾರಿಸ್ತಾನೆ ಅಂದ್ರೆ ಬ್ರಹ್ಮನ ಕಲ್ಪ ಎಂಡ್ ಆಗುವಾಗ, ಅಂದ್ರೆ ದಿನ ಎಂಡ್ ಆಗುವಾಗ, ರಾತ್ರಿ ಸ್ಟಾರ್ಟ್ ಆಗುವಾಗ ಈ ರಾಸಲೀಲೆ ಸ್ಟಾರ್ಟ್ ಆಗುವಂಥದ್ದು. ಭಗವಂತ ಎಂತ ಮಾಡುವಂಥದ್ದು, ಹೋಲ್ ಭಗವಂತನ ರಾತ್ರಿ ಅಂದ್ರೆ ಅದು ಕೂಡ ಒಂದು ಕಲ್ಪ ಈ ರಾಸಲೀಲೆ ನಡೀತದೆ. ಹಾಗೆ ಭಗವಂತ ಕೃಷ್ಣ ಫ್ಲೂಟ್ ಅನ್ನು ಬಾರಿಸುವಂಥದ್ದು. ಕೃಷ್ಣನ ಫ್ಲೂಟಿಗೆ ಎಲ್ಲ ಮರಗಳು, ಎಲ್ಲ ಪ್ರಾಣಿಗಳು, ಎಲ್ಲ ಎಲ್ಲ ಪಕ್ಷಿಗಳು, ಎಲ್ಲ ಕ್ರೀಚರ್ಸ್, ಎಲ್ಲ ಲಿವಿಂಗ್ ಎಂಟಿಟೀಸ್, ಆಲ್ ಲಿವಿಂಗ್ ಎಂಟಿಟೀಸ್ ಎಲ್ಲರೂ ಮೆಲ್ಟ್ ಆಗ್ತಾರೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣಸ್ ಫ್ಲೂಟ್ ಇಸ್ ಸೋ ನೈಸ್. ತುಂಬಾ ಅಂದ್ರೆ ತುಂಬಾ ಅದ್ಭುತ ಅಂತೆ ಪ್ರಭುಪಾದ ಹೇಳುವಂಥದ್ದು. ಹಾಗೆ ಗೋಪೀಸ್ ಎಂತ ಮಾಡ್ತಾರೆ ಅಂದ್ರೆ, ಗೋಪೀಸ್ ಎಲ್ಲರೂ ಮನೆಯಲ್ಲಿ ಇರ್ತಾರೆ, ಅವರಿಗೆ ಎಲ್ಲರೂ ಗಂಡಂದಿರ್ತಾರೆ. ಆದ್ರೆ ಅವರವರ ಸಿದ್ಧತೆಯಿಂದ ಅಲ್ಲಿಗೆ ಹೋಗುವಂಥದ್ದು. ರಾಸಲೀಲೆ ಎಲ್ಲಿ ಆಗ್ತದೆ ಅಲ್ಲಿ ಸೇವಕುಂಜಿ ಅಲ್ಲಿ ಇರ್ತಾರೆ, ಮನೇಲಿ ಇರ್ತಾರೆ, ಅದು ಸಿದ್ಧತೆಯಿಂದ ಹೋಗುವಂಥದ್ದು. ಇದು ನಮ್ಗೆ ತಿಳಿಬೇಕು. ನಾವೆಂತ ಎಣಿಸುವಂಥದ್ದು, ಅವರು ಡ್ಯಾನ್ಸ್ ಮಾಡಿದ್ರು, ನಾವು ಮೆಟೀರಿಯಲ್ ಡ್ಯಾನ್ಸ್ ಅನ್ನು ಅಲ್ಲಿ ಕಂಪೇರ್ ಮಾಡ್ತೇವೆ. ಇಲ್ಲ ಸರ್, ಈ ಡ್ಯಾನ್ಸ್ ಅಂದ್ರೆ ಒಂದು ಕಲ್ಪ, ಹೋಲ್ ಕಲ್ಪ. ಒಂದು ಕಲ್ಪ ಅಂದ್ರೆ ಎಷ್ಟು? ಬ್ರಹ್ಮನ ಒಂದು ಕಲ್ಪ. ತುಂಬಾ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು. ಅಂದ್ರೆ 4 ಯುಗ ಸೇರಿ ಒಂದು ದಿವ್ಯ ಯುಗ. ಯಾವುದೆಲ್ಲ? ಸತ್ಯಯುಗ, ತ್ರೇತಯುಗ, ದ್ವಾಪರ ಯುಗ, ಕಲಿಯುಗ. ಇದು 4 ಸೇರಿ ಒಂದು ದಿವ್ಯ ಯುಗ. ಇಂಥ 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಈ 14 ಮನ್ವಂತರ ಸೇರಿ ಒಂದು ಕಲ್ಪ. ನೀವು ಎಣಿಸಿ, ಎಲ್ಲಿ ನಮ್ದು ಕ್ಯಾಲ್ಕುಲೇಷನ್? ನಮ್ಗೆ ಕ್ಯಾಲ್ಕುಲೇಷನ್ ಅಂದ್ರೆ
ಇದಕ್ಕೆ ಇಂಥದ್ದು ಕ್ಯಾಲ್ಸಿಯಂ ಇಲ್ಲ, ನಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಕ್ಯಾಲ್ಸಿಯಂ ಡಿನಾಮಿನೇಟರ್ ಕೂಡ ಬರ್ಲಿಕ್ಕಿಲ್ಲ, ಕ್ಯಾಲ್ಕುಲೇಷನ್ ಎಲ್ಲ ತಪ್ಪು ಹೋಗ್ತದೆ. ಹಾಗೆ ಅಷ್ಟು ಸಮಯ ಕುಣಿತಾನೆ. ಈ ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲೆಯಲ್ಲಿ ಚೈತನ್ಯ ಮಹಾಪ್ರಭು ಮೊದಲ 10 ವರ್ಷ, ಚೈತನ್ಯ ಮಹಾಪ್ರಭು ಈ ಅಂತ್ಯಲೀಲೆಯಲ್ಲಿ 18 ವರ್ಷ ಇರ್ತಾರೆ. ಅದರಲ್ಲಿ ಫಸ್ಟ್ 10 years ಚೈತನ್ಯ ಮಹಾಪ್ರಭು ಎಕ್ಸ್ಟೇಸಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. 72 ಗಂಟೆ ಆಡ್ತಾ ಇದ್ರು, ಮೇಲೆ ಮೇಲೆ ಆಡ್ತಾ ಇದ್ರು. ನಮ್ಗೆ ಒಂದು 2 ಗಂಟೆ ಡ್ಯಾನ್ಸ್, 1 ಗಂಟೆ ಡ್ಯಾನ್ಸ್ ಮಾಡುವಾಗ ನಮ್ಗೆ ಸಾಕಾಗ್ತದೆ. ಮತ್ತೆ ನಮ್ಗೆ ನೀರು ಕುಡಿಬೇಕು, ಎಂತಾದ್ರು ಕುಡಿಬೇಕು, ಟೋಟಲಿ ಬಾಡಿ ಸ್ಟ್ರೈನ್ ಆಗ್ತದೆ. ಹಾಗಾಗಿ ಆ ಡ್ಯಾನ್ಸ್ ಮತ್ತು ಈ ಡ್ಯಾನ್ಸ್ಗೆ ವ್ಯತ್ಯಾಸ ಉಂಟು. ಅದು ಟ್ರಾನ್ಸೆಂಡೆಂಟಲ್ ಡ್ಯಾನ್ಸ್, ಯಾಕೆಂದ್ರೆ ಅದು ಸಚ್ಚಿದಾನಂದ ದೇಹ, ನಮ್ಮ ದೇಹ ಭೌತಿಕ ದೇಹ, ವ್ಯತ್ಯಾಸ ಉಂಟು. ಅದು ಜನರಿಗೆ ಅರ್ಥ ಆಗೋದು. ಜನರೆಂತ ಈ ಮೆಟೀರಿಯಲ್ ಕ್ಯಾಲ್ಕುಲೇಷನ್ ತರುವಂಥದ್ದು, ಇದು ಮೂರ್ಖತನ. ಕೃಷ್ಣನ ಡ್ಯಾನ್ಸ್ಗೆ ನಮ್ಮ ಡ್ಯಾನ್ಸ್ಗೆ ಹೋಲಿಸರ್ ಜನರು ಇಲ್ಲ ಸರ್, ಅದು ಟ್ರಾನ್ಸೆಂಡೆಂಟಲ್ ಡ್ಯಾನ್ಸ್. ಹಾಗೆ ಏಕೆಂದ್ರೆ ವೃಂದಾವನ ಶ್ರೀಕೃಷ್ಣ ತನ್ನ ಅಂತರಂಗ ಶಕ್ತಿಯ ದಿವ್ಯ ಆನಂದವನ್ನು ಅನುಭವಿಸುತ್ತಾನೆ. ಪಾಂಡವರ ಮನೆಯು ಶ್ರೀಕೃಷ್ಣನಿಗೆ ದಿವ್ಯಾನಂದ ಮೂಲವಾಗಿತ್ತು. ನೋಡಿ, ಪಾಂಡವರ ಮನೆ ದಿವ್ಯಾನಂದದ ಮೂಲವಾಗಿತ್ತು. ಹಾಗೆ ನೀವು ಕೂಡ ನಿಮ್ಮ ಮನೆಯನ್ನು ದಿವ್ಯಾನಂದದ ಮೂಲ ಮಾಡಬಹುದು. ಕೃಷ್ಣ ಬರ್ತಾನೆ. ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂದ್ರೆ 108 ದೇವಸ್ಥಾನ ಆಯ್ತು. ಪ್ರಭುಪಾದ ಹೇಳ್ತಾರೆ ದೀಸ್ ಆರ್ ಆಲ್ ಟೆಂಪಲ್ಸ್ ಆರ್ ವೈಕುಂಠ. ಪ್ರಭುಪಾದ ಹೇಳ್ತಾರೆ ಅದು ನಮ್ಗೆ ವೈಕುಂಠ ಗೊತ್ತಾಗುದಿಲ್ಲ. ಯಾಕೆ? ನಮ್ಮ ವಿಷನ್ ವೈಕುಂಠದಾಗಿ ಇಲ್ಲ. ಪ್ರಭುಪಾದ ಹೇಳ್ತಾರೆ ಟೆಂಪಲ್ ಅಲ್ಲಿ ಆಕ್ಟಿವಿಟೀಸ್ ಆಗುದೆ ಅಂತ, ವೈಕುಂಠದಲ್ಲಿ ಎಂತ ಆಗ್ತದೆ ಅದೇ ಆಕ್ಟಿವಿಟೀಸ್ ಆಗುವಂಥದ್ದು. ಬೆಳಿಗ್ಗೆ ಮಂಗಳಾರತಿ, ಮತ್ತೆ ಜಪ, ದರ್ಶನಾರತಿ, ಗುರು ಪೂಜಾ, ಭಾಗವತ, ಇದೆಲ್ಲ ವೈಕುಂಠದಲ್ಲಿ ಕೂಡ ಇದೇ ಆಗುವಂಥದ್ದು. ಹಾಗಾಗಿ ಸೇಮ್ ಆಗುವಂಥದ್ದು ಅದೇ ವೈಕುಂಠವೇ. ಪ್ರಭುಪಾದ ದೀಸ್ ಟೆಂಪಲ್ಸ್ ಆರ್ ನಾಟ್ ಆರ್ಡಿನರಿ ಟೆಂಪಲ್, ದೀಸ್ ಆರ್ ಆಲ್ ವೈಕುಂಠಾಸ್. ಈಗ ಉಳಿದ ದೇವಸ್ಥಾನ, ತುಂಬಾ ದೇವಸ್ಥಾನ ಉಂಟು ನಮ್ಮ ಭಾರತದಲ್ಲಿ. ಅಲ್ಲಿ ಎಂತಾದ್ರು ಭಗವಂತನ ಬಗ್ಗೆ ಎಂತಾದ್ರು, ಫಸ್ಟ್ ಆಫ್ ಆಲ್ ದೇವಸ್ಥಾನದಲ್ಲಿ ಭಗವಂತನ ಬಗ್ಗೆ ನಾವು ತಿಳಿಸ್ಬೇಕು, ಅದು ಇಲ್ಲ. ಮತ್ತೆ ಎಲ್ಲರೂ ಮಾಡುವಂಥದ್ದು ಹಣಕ್ಕೆ, ಮನಿ ಮನಿ ಮನಿ. ಮತ್ತೆ ಹೇಗೆ ಅಂದ್ರೆ ಈ ಇಸ್ಕಾನ್ ಅಲ್ಲಿ, ಇದನ್ನು ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ, ಹೇಗೆಂದ್ರೆ ಈ ಕೃಷ್ಣ ಪ್ರಜ್ಞೆಯನ್ನು ಇನ್ನೊಬ್ಬರಿಗೆ ನಾವು ಕೊಡುವಂಥದ್ದು ಉಳ್ದ ಎಲ್ಲೂ ಕೂಡ ಇಲ್ಲ. ತುಂಬಾ ಕೃಷ್ಣ ಪ್ರಜ್ಞೆ ಸಂಸ್ಥೆ ಕೂಡ ಇರುಂಟು. ಆದ್ರೆ ಅವರು ಆಕ್ಚುಲಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ನಿಮ್ಗೆ ಒಂದು ಈಗ ಎಕ್ಸಾಂಪಲ್, ಈಗ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಉಂಟು. ಈಗ ನಮ್ಮ ಟೆಂಪಲ್ 15 ಮೆಂಬರ್ಸ್ ಇದ್ದಾರೆ. ಈಗ ನಾನು ಹೋಗುವಾಗ ಕೆಲವೊಮ್ಮೆ ಅಂತ 10 ಮಂದಿ ತಿಂದಾಗಿರ್ತದೆ, 5 ಮಂದಿ ಇರ್ತಾರೆ. ಅಲ್ಲಿ ಎಂತಿರ್ತದೆ ಅಂದ್ರೆ ಅದೊಂದು 2 ಮಂದಿಗೆ ತಿನ್ನುವಷ್ಟೇ ಇರ್ತದೆ. ನಾನು ಎಂತ ಮಾಡ್ತೇನೆ ಅಲ್ಲಿ, ನಾನು ಒಬ್ಬನೇ ತಿನ್ನುವುದಿಲ್ಲ, ನನ್ಗೆ ಗೊತ್ತಿರ್ತದೆ. ಅದು ನಾನು 5 ಮಂದಿಗೆ ಸರಿಗೆ ಇದು ಹಾಕಿ ಮತ್ತೆ ತಿನ್ನುವಂಥದ್ದು. ಇದು ಸರಿಯಾದ ಇದು. ಅದೇ ರೀತಿ ಕೃಷ್ಣ ಪ್ರಜ್ಞೆಯನ್ನು ಕೂಡ ನಾವು ಇನ್ನೊಬ್ಬರಿಗೆ ಕೊಡ್ಬೇಕು. ಅದು ಇಲ್ಲಿ ಮಾತ್ರ ನಡೆಯುವಂಥದ್ದು, ಬೇರೆ ಎಲ್ಲಿ ಇಲ್ಲ. ಎಲ್ಲರೂ ಬೇರೆ ಸಂಸ್ಥೆಯಲ್ಲಿ ಕೂಡ ಉಂಟು ಕೃಷ್ಣ ಪ್ರಜ್ಞೆ, ಆದ್ರೆ ಅವರು ಕೊಡುವುದಿಲ್ಲ ಯಾರು ಕೂಡ. ಹಾಗಾಗಿ ನಾವು ಯಾವಾಗ ಇನ್ನೊಬ್ಬರಿಗೆ ಕೊಡ್ತೇವೆ ಹಾಗೆ ಹ್ಯಾಪಿನೆಸ್ ಜಾಸ್ತಿ ಬರುವಂಥದ್ದು. ಕೃಷ್ಣ ಪ್ರಜ್ಞೆಯನ್ನು ನಾವು ಇನ್ನೊಬ್ಬರಿಗೆ ಕೊಡ್ಬೇಕು. ನಾವು ಒಬ್ಬರೇ ನಾವು ಇಟ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಓದುವಂಥದ್ದು ಇನ್ನೊಬ್ರಿಗೆ ಹೇಳುವಂಥದ್ದು, ಓದಿದನ್ನು ಇನ್ನೊಬ್ರಿಗೆ ಹೇಳ್ಬೇಕು. ಹಾಗೆ ಎಂತ ಆಗ್ತದೆ, ಕೃಷ್ಣ ಪ್ಲೀಸ್ ಆಗ್ತಾನೆ ತುಂಬಾ. ಹಾಗೆ ಪಾಂಡವರ ಮನೆಗೆ ಶ್ರೀಕೃಷ್ಣ ದಿವ್ಯಾನಂದ ಮೂಲವಾಗಿ ನೋಡಿ. ಹಾಗೆ ನಮ್ಮ ಮನೆಯನ್ನು ನಾವು ಕೃಷ್ಣ ಪ್ರಜ್ಞೆ ಮಾಡ್ಬೋದು. ಟೋಟಲಿ ಪಾಂಡವರ ಮನೆ ಆಗಿತ್ತು. ಶ್ರೀಕೃಷ್ಣನ ಆ ಮನೆಯೊಂದಿಗೆ ಅವಿನಾಭಾವ ಹೊಂದಿದನು ಎಂದು ಇಲ್ಲಿ ಹೇಳಲಾಗಿದೆ. ಅಂದ್ರೆ ತುಂಬಾ ಅವನಿಗೆ ಅಟ್ಯಾಚ್ಮೆಂಟ್ ಇತ್ತು. ಯಾಕೆ? ಅನನ್ಯ ಭಕ್ತಿಯಿಂದ. ಹೀಗೆ ಪಾಂಡವರ ಮನೆಯು ವೃಂದಾವನಂತೆ ಇತ್ತು ನೋಡಿ. ಸೇಮ್ ಪ್ರಭುಪಾದ ಹೇಳುವಂಥದ್ದು, ಆಲ್ ದೀಸ್ ಟೆಂಪಲ್ಸ್ ಆರ್ ವೈಕುಂಠ. ಕೆಲವರು ಹೇಳ್ತಾರೆ ಹೇಗಂದ್ರೆ, ಈಗ ನಾವು ರೆಂಟೆಡ್ ಪ್ಲೇಸ್ 18 ವರ್ಷದಿಂದ, ಕೆಲವರು ಬಂದು ಇದು ನಿಮ್ಮ ದೇವಸ್ಥಾನ ಅಲ್ಲ. ಅವ್ರು ಬಂದು ಹೆಚ್ಚಿನವ್ರು ಕೆಲವರು ಬಂದು ಹೇಳ್ತಾರೆ ಅದು ನಿಮ್ಮದು ಅಂದ್ರೆ ಈಗ ಬಿಲ್ಡಿಂಗ್ ತರ ಉಂಟು, ದೇವಸ್ಥಾನ ಅಲ್ಲ. ಆದ್ರೆ ಆಗುವಂತ ಆಕ್ಟಿವಿಟೀಸ್ ಅಂತ ದೇವಸ್ಥಾನದಲ್ಲಿ ಕೂಡ ಇಂಥ ಆಕ್ಟಿವಿಟೀಸ್ ಆಗುವುದಿಲ್ಲ.
ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್. ಅದಕ್ಕೆ ಹೀಗೆ ಪಾಂಡವರ ಮನೆಯು ವೃಂದಾವನಂತೆ ಇತ್ತು. ವಿದುರನು ದಿವ್ಯಾನಂದದ ಆ ಸ್ಥಳವನ್ನು ಬಿಟ್ಟು ಹೋಗುವುದಿರಲಿಲ್ಲ ನೋಡಿ. ಅವನು ಮನೆ ಬಿಟ್ಟು ಹೋಗಲು ನಿರ್ದಿಷ್ಟವಾಗಿ ಕೌಟುಂಬಿಕ ಮನಸ್ಯವೇ ಕಾರಣವಾಗಿರಲಿಲ್ಲ ನೋಡಿ. ಅಂದ್ರೆ ಕೌಟುಂಬಿಕ ಎಂತಾಯ್ತು ಅಂದ್ರೆ, ದುರ್ಯೋಧನ ಅವನನ್ನು ಅಂದ್ರೆ ಅವ ಹೇಳ್ತಾನೆ, ಆಗ ವಿದುರ ಚಿಕ್ಕಪ್ಪ ಅವ ಹೇಳ್ತಾನೆ, ಅವನಿಗೆ ಸ್ವಲ್ಪ ಹೇಳ್ತಾನೆ, ಯಾರಿಗೆ? ದುರ್ಯೋಧನನಿಗೆ. ಅದ್ರ ಪ್ರಯೋಜನ ಇಲ್ಲ. ಅವೆಂತ ಹೇಳುವಂಥದ್ದು, ನೀನು ದಾಸಿಯ ಪುತ್ರ ನನಗೆ ಹೇಳ್ತಾ ಇದೆಯಾ? ಆಕ್ಚುಲಿ ಧೃತರಾಷ್ಟ್ರನ ತಂದೆ ಸೇಮ್ ವಿದುರನ ತಂದೆ, ಆದ್ರೆ ಹೆಂಡತಿ ದಾಸಿಯ ಮಗ ವಿದುರ. ಹಾಗಾಗಿ ಇವ ಇನ್ಸಲ್ಟ್ ಮಾಡ್ತಾನೆ. ಅದೇ ಪ್ರಭುದಲ್ಲಿ ಅವನು ಮನೆ ಬಿಟ್ಟು ಹೋಗಲು ನಿರ್ದಿಷ್ಟವಾಗಿ ಕೌಟುಂಬಿಕ ವೈಮನಸ್ಯವೇ ಕಾರಣವಾಗಿರಲಿಲ್ಲ ನೋಡಿ. ಮೈತ್ರೇಯ ಋಷಿಗಳನ್ನು ಸಂಧಿಸಿ ಪಾರಮಾರ್ಥಿಕ ಜ್ಞಾನ ತರಿಸಲು ಅವನು ಆ ಅವಕಾಶ ಕಳಿಸಿಕೊಂಡ. ಹೋದ ಇಂಟೆನ್ಷನ್ ಅಂತ, ಉನ್ನತ ಮಟ್ಟದ ಕೃಷ್ಣ ಪ್ರಜೆಗೋಸ್ಕರ ಮೈತ್ರೇಯ ಋಷಿಯನ್ನು ಭೇಟಿ ಆಗ್ಲಿಕ್ಕೆ. ಇಲ್ಲಿ ದುರ್ಯೋಧನ ಹೇಳಿದಂತ ನಾವು ಹಾಗೆ ಮಾಡ್ತೇವೆ. ನಮ್ದು ಹೇಗಿರ್ತದಂದ್ರೆ, ಭಕ್ತಿ ಬಂದ ಮೇಲೆ ಕೂಡ ನಮ್ಗೆ ಎಂತಾದ್ರು ಹೇಳಿದ್ರೆ ನಾವು ಮತ್ತೆ ಒಂದು ಸ್ವಲ್ಪ ಸಮಯ ನಾವು ಪತ್ತೆ ಇಲ್ಲ, ನಾವು ಹಾಗೆ ಆಗ್ತೇವೆ. ಅದು ಅಲ್ಲ, ಭಕ್ತರು ಹಾಗೆ ಅಲ್ಲ. ಭಕ್ತರು ಈ ರೀತಿ ಸಣ್ಣ ಪುಟ್ಟ ಇದಕ್ಕೆ ಅವರು ಆಚೀಚೆ ಆಗುವುದಿಲ್ಲ. ಯಾವುದಕ್ಕೆ? ಓದದವ ಮೈತ್ರೇಯ ಋಷಿಗಳನ್ನು ಸಂಧಿಸಿ ಪಾರಮಾರ್ಥಿಕ ಜ್ಞಾನವನ್ನು ಚರ್ಚಿಸಲು ಅವಕಾಶ ಬಳಸಿಕೊಂಡ. ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧ, ಎಲ್ಲವನ್ನು ಕೃಷ್ಣನನ್ನು ಇದಕ್ಕೆ ಹೇಗೆ ಯೂಸ್ ಮಾಡುವಂಥದ್ದು ಅದು ಭಕ್ತರಿಗೆ ಗೊತ್ತುಂಟು. ವಿದುರನಂತ ಸಾಧು ಪುರುಷನಿಗೆ ಲೌಕಿಕ ವಿದ್ಯಮಾನಗಳ ಯಾವುದೇ ಕ್ಷೋಭೆಯು ಕ್ಷುಲ್ಲಕವಾದದ್ದು, ಇನ್ಸಿಗ್ನಿಫಿಕೆಂಟ್. ಹೇಗೆಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಮೊನ್ನೆ ಕೂಡ ಹೇಳ್ತೇನೆ, ಇವತ್ತು ಕೂಡ ಹೇಳ್ತೇನೆ. ಇದು ಎಕ್ಸಾಂಪಲ್ ಇದಕ್ಕೆ ಒಳ್ಳೆ ಸೂಟ್ ಆಗ್ತದೆ. ಈಗ ತಂದೆ ತಾಯಿ ಮಗುವನ್ನು ಇವತ್ತು ಸಂಡೇ ಯೂಶುವಲಿ ನಮ್ಮ ಮಂಗಳೂರಲ್ಲಿ ಬೀಚ್ ಎಲ್ಲ ಉಂಟು, ಕೊಂಡೋಗ್ತಾರೆ. ಈಗ ಒಂದು 3:15 ಹೋಗ್ತಾರೆ, 4 ಗಂಟೆಗೆ ಮಗುವನ್ನು ಬಿಡ್ತಾರೆ. ಎಸ್ ಹೇಳ್ತಾರೆ ಆಡು ಅಂತ. ಇವರು ಒಂದು ಕಡೆಯಲ್ಲಿ ಇರ್ತಾರೆ. ಮಗು ಎಂತ ಮಾಡ್ತದೆ, ಆ ಹೊಯ್ಗೆಯಲ್ಲಿ ಫುಲ್ ಮನೆ ಎಲ್ಲ ಮಾಡ್ತದೆ, ಎಲ್ಲ ಮಾಡ್ತದೆ ಅಂತ ತುಂಬಾ ಚಂದ ಅದು. ಲಾಸ್ಟ್ಗೆ 7 ಗಂಟೆ ಆಗುವಾಗ ತಂದೆ ತಾಯಿ ಇಬ್ಬರು ಕೂಡ ಕಾರ್ ಹತ್ರ ಹೋಗ್ತಾರೆ, ಕರೀತಾರೆ ಮಗನನ್ನು, ಬಾ. ಮಗ ಎಂತ ಮಾಡ್ತಾನೆ, ಕೈಯನಿಗೆ ಮಾಡ್ತಾನೆ, ಹೋಗ್ತಾನೆ. ಈಗ 3 ಗಂಟೆ ಅಷ್ಟು ಚಂದ ಮನೆ ಮಾಡಿದ, ಇನ್ನೊಂದೆಲ್ಲ ಮಾಡಿದ, ಆದ್ರೆ ತಂದೆ ತಾಯಿ ಕರೆಯುವಾಗ ಇಮಿಡಿಯೇಟ್ ಹೋದ. ಅದೇ ರೀತಿ ಭಕ್ತರಿಗೆ ಈ ಲೌಕಿಕ ವಿದ್ಯಮಾನ ಯಾವುದೇ ಕ್ಷೋಭೆಯು ಕ್ಷುಲ್ಲಕವಾದದ್ದು, ಇದು ಏನ್ ಸಿಗ್ನಿಫಿಕೆಂಟ್. ನಾವು ಹಾಗೆಲ್ಲ ಮನೆ ಅದು ಮತ್ತೆ ನಾವು ಅದಕ್ಕೆ ಅಟ್ಯಾಚ್ ಆಗಿದ್ದೇವೆ. ಆದ್ರೆ ಭಕ್ತನಿಗೆ ಹಾಗೆಲ್ಲ, ಅವನಿಗೆ ಇದು ಇನ್ಸಿಗ್ನಿಫಿಕೆಂಟ್. ಅವನಿಗೆ ಹೇಗೆ ಮಗು ತಂದೆ ತಾಯಿ ಕರೆಯುವಾಗ ಕೈಯನ್ನು ಹೀಗೆ ಮಾಡಿ ಹೋದ, ಅದೇ ರೀತಿ ಭಕ್ತನಿಗೆ ಲೌಕಿಕ ವಿಷಯ ಮೀನ್ ಅಲ್ಲ. ಅವನಿಗೆ ಅಲೌಕಿಕ ವಿಷಯದಲ್ಲಿ ಆಸಕ್ತಿ. ನಮ್ಗೆ ಹಾಗೆ, ನಮ್ಗೆ ಲೌಕಿಕ ವಿಷಯದಲ್ಲಿ ಆಸಕ್ತಿ ಬಿಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಇಂಥ ಕ್ಷೋಭೆಗಳು ಉನ್ನತ ಸಾಕ್ಷಾತ್ ನೋಡಿ ಅನುಕೂಲಕರ, ಒಳ್ಳೇದೇ. ಇಂಥದ್ದು ಬಂದ್ರೆ ಭಕ್ತನಿಗೆ ಒಳ್ಳೇದೇ. ಭಕ್ತ ಕಾಯ್ತಾ ಇರ್ತಾನೆ ಇಂಥದ್ದು ಚಾನ್ಸ್ ಯಾವಾಗ ಸಿಗ್ತದೆ ಅಂತ, ಒಳ್ಳೇದದು. ಯಾಕೆ? ಉನ್ನತ ಸಾಕ್ಷಾತ್ಕಾರ. ವಿದುರನು ಕೂಡ ಮೈತ್ರೇಯ ಋಷಿಗಳನ್ನು ಸಂಧಿಸುವ ಸಲುವಾಗಿ ಕೌಟುಂಬಿಕ ವೈಮನಸ್ಯದ ಪ್ರಯೋಜನ ಪಡೆದುಕೊಂಡ ನೋಡಿ. ಇದು ಅವನಿಗೆ ದುರ್ಯೋಧನ ಹೇಳಿದ್ರಿಂದ ಅವನಿಗೆ ಅದು ಲಾಭವೇ ಆಯ್ತು, ಅವನಿಗೆ ಲಾಸ್ ಇಲ್ಲ. ಒಂದು ವೇಳೆ ದುರ್ಯೋಧನ ಕೇಳ್ತಿದ್ರೆ ಅಲ್ಲೇ ಇರ್ತಿದ್ದ ಏನ ವಿದುರ. ಅಂದ್ರೆ ಒಬಿಡಿಯಂಟ್ ಆಗಿ ಯುಧಿಷ್ಠನಿಗೆ ರಾಜ್ಯ ಕೊಟ್ಟು ಧೃತರಾಷ್ಟ್ರ ಮಾಡ್ತಿದ್ರೆ ಹಾಗೆ ಇಂಥದ್ದು. ಆದ್ರೆ ಭಗವಾನ್ ನೋಡಿ, ಇದೆಲ್ಲವೂ ಅಂತಂದ್ರೆ ಭಗವಂತನ ಪ್ಲಾನ್ ತರ ನಡೆಯುವಂಥದ್ದು. ಹಾಗಾಗಿ ಶುದ್ಧ ಭಕ್ತರಿಗೆ ಅಂತ ಇದು ಒಳ್ಳೆ ಪ್ರಯೋಜನ ಆಯ್ತು, ವಿದುರನಿಗೆ ಇದು ಒಳ್ಳೆ ಪ್ರಯೋಜನ ಆಯಿತು. ಶ್ಲೋಕ 3. ರಾಜ ಉವಾಚ ಕುತ್ರ ಗತುರ್ ಭಗವತ ಮೈತ್ರೇಯೇಣ ಆಸ ಸಂಗಮ ಕಥಾವಾಸ ಸಂವಾದ ಏತದ್ ವರ್ಣಯಾನ ಪ್ರಭೋ. ಅನುವಾದ: ಮಹಾರಾಜನು ಶುಕಮುನಿಗಳನ್ನು ಕೇಳಿದನು, ಸಾಧು ಪುರುಷನಾದ ವಿದುರನ ಹಾಗೂ ಕೃಪಾಳ ಮೈತ್ರೇಯ ಋಷಿಗಳ ನಡುವಿನ ಭೇಟಿ ಮತ್ತು ಚರ್ಚೆಗಳು ಎಲ್ಲಿ ಮತ್ತು ಯಾವಾಗ ನಡೆದವು. ಇದು ಎಲ್ಲಿ ನಡೆಯಿತು ಮತ್ತು ಯಾವಾಗ? ನನ್ನ ಪ್ರಭುವೇ, ದಯವಿಟ್ಟು ನಮಗೆ ಇದನ್ನು ವರ್ಣಿಸುವ ಕೃಪೆ ಮಾಡಬೇಕು. ಯಾರು? ಪರೀಕ್ಷಿತ ಕೇಳುವಂಥದ್ದು. ಮಹಾರಾಜನು
ಶುಕಮುನಿಗಳನ್ನ ಕೇಳುವಂಥದ್ದು. ಪರೀಕ್ಷಿತ್ ಮಹಾರಾಜ ಶುಕಮುನಿ ಹತ್ರ ಕೇಳುವಂಥದ್ದು. ಮೈತ್ರೇಯ ಮತ್ತೆ ವಿದುರ ಅವರ ಭೇಟಿ ಎಲ್ಲಿ ಆಯಿತು, ಚರ್ಚೆ ಎಲ್ಲಿ ಆಯಿತು, ಯಾವಾಗ ಆಯಿತು, ದಯವಿಟ್ಟು ನನಗೆ ಹೇಳು. ಎಸ್ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದಕ್ಕೆ ಸೂತ ಮುನಿಗಳು ಶೌನಕ ಋಷಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತೆ ಶ್ರೀ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜ ಪ್ರಶ್ನೆಗೆ ಉತ್ತರ ಕೊಟ್ಟರು. ಸೂತ ಗೋಸ್ವಾಮಿಯ ಪ್ರಶ್ನೆಗೆ ಶೌನಕಾದಿ ಋಷಿಗಳ ಪ್ರಶ್ನೆಗೆ ಸೂತ ಗೋಸ್ವಾಮಿ ಉತ್ತರ ಕೊಡ್ತಾರೆ. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಶುಕಮುನಿ ಉತ್ತರ ಕೊಡ್ತಾರೆ. ಇಬ್ಬರು ಮಹಾತ್ಮರ ನಡುವೆ ನಡೆದ ಅರ್ಥಪೂರ್ಣ ಚರ್ಚೆಯನ್ನು ಅರಿತುಕೊಳ್ಳಲು ರಾಜನು ಕಾತರನಾಗಿದ್ದು ನೋಡಿ. ಶುದ್ಧ ಭಕ್ತರಿಗೆ ಮಹಾತ್ಮರ ಬಗ್ಗೆ ಕೇಳಲಿಕ್ಕೆ ಇಚ್ಛೆ. ಯಾರು ಮಹಾತ್ಮ? ವಿದುರ ಕೂಡ ಮಹಾತ್ಮ, ಮೈತ್ರೇಯ ಕೂಡ ಮಹಾತ್ಮ. ಹಾಗಾಗಿ ನಾವು ಮಹಾತ್ಮರ ಬಗ್ಗೆ ಕೇಳಬೇಕು. ನಮ್ದು ಕಿವಿ ದೊಡ್ಡದಾಗಬೇಕು. ಮಹಾತ್ಮರ ಬಗ್ಗೆ ನಾವು ಎಷ್ಟು ಕೇಳ್ತೇವೆ ಅಷ್ಟು ಒಳ್ಳೆಯದು. ಎಸ್, ಶ್ಲೋಕ 4ಕ್ಕೆ ಹೋಗುವ. ಶ್ಲೋಕ 4. ನಹಿ ಅಲ್ಪಾರ್ಥ ಉದಯ ತಸ್ಯ ವಿದುರಸ್ಯ ಅಮಲಾತ್ಮನ ತಸ್ಮಿನ್ ವರೀಯಸಿ ಪ್ರಶ್ನ ಸಾಧುವಾದ ಉಪಬೃಂಹಿತ. ಅನುವಾದ: ವಿದುರನು ಭಗವಂತನ ಮಹಾನ್ ಪರಿಶುದ್ಧ ಭಕ್ತನಾಗಿ ಬಂದ ಶುದ್ಧ ಭಕ್ತ. ಪ್ರಭುಪಾದ ಹೇಳ್ತಾರೆ, ವಿದುರ ಇಸ್ ಮಹಾತ್ಮ. ಆದ್ರಿಂದಲೇ ಕೃಪಾಲ್ ಮೈತ್ರೇಯ ಋಷಿಗಳಿಗೆ ಅವನು ಕೇಳಿದ ಪ್ರಶ್ನೆಗಳು ಘನ ಉದ್ದೇಶಗಳನ್ನು ಕೂಡಿದ್ದು ವಿದ್ವಾಂಸರಿಂದ ಅನುಮೋದಿತವಾಗಿದ್ದಿರಬೇಕು. ಹಾಗಾಗಿ ಮಹಾತ್ಮನ ಪ್ರಶ್ನೆ ಒಳ್ಳೆದಿರ್ತದೆ. ಆದ್ರಿಂದ ಕೃಪಾಲ್ ಮೈತ್ರೇಯ ಋಷಿಗಳಿಗೆ ಅವನು ಕೇಳಿದ ಪ್ರಶ್ನೆ ಘನ ಉದ್ದೇಶ, ನೋಡಿ, ಉದ್ದೇಶ ಒಳ್ಳೆದಿರ್ತದೆ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದ ಶೀಲ ಪ್ರಭುಪಾದ್ ಕಿ ಜೈ. ವಿವಿಧ ವರ್ಗಗಳ ಒಂದು ನಿಮಿಷ. ಎಸ್, ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳಿಗೆ ವಿವಿಧ ಮೌಲ್ಯಗಳಿರುತ್ತವೆ. ಪ್ರಶ್ನೋತ್ತರ ಬೇರೆ ಬೇರೆ ಕಡೆ ಆಗ್ತದೆ, ಎಲ್ಲ ಕಡೆ ಆಗ್ತದೆ. ಈಗ ನಿಮ್ಮ ಮಕ್ಕಳು ಕೂಡ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ, ಹೆಂಡತಿ ಗಂಡನ ಹತ್ರ ಪ್ರಶ್ನೆ ಕೇಳ್ತಾಳೆ, ಗಂಡನ ಆಫೀಸಲ್ಲಿ ಬಾಸ್ ಕೇಳ್ತಾರೆ, ಎಲ್ಲ ಕಡೆ ಪ್ರಶ್ನೆ ಆಗ್ತದೆ. ಹಾಗೆ ಬೇರೆ ಬೇರೆ ಮೌಲ್ಯವಿರ್ತದೆ. ಅದಕ್ಕೆ ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳಿಗೆ ವಿವಿಧ ಮೌಲ್ಯ ಇರುತ್ತದೆ. ವಾಣಿಜ್ಯ ವರ್ಗದ ಜನರ ನಡುವೆ ವ್ಯಾಪಾರ ವಿನಿಮಯದಲ್ಲಿ ನಡೆಯುವ ಪ್ರಶ್ನೋತ್ತರಗಳು. ವಾಣಿಜ್ಯ, ಕೃಷಿ, ಗೋರಕ್ಷ, ವಾಣಿಜ್ಯ ಅಂದ್ರೆ ವೈಶ್ಯ. ಯಾವುದು? ವ್ಯಾಪಾರ ವಿನಿಮಯದಲ್ಲಿ ನಡೆಯುವ ಪ್ರಶ್ನೋತ್ತರಗಳು. ಆಧ್ಯಾತ್ಮಿಕ ಮೌಲ್ಯಗಳ ಘನ ಉದ್ದೇಶಗಳಿಂದ ಕೂಡಿರುತ್ತವೆ ಎಂದು ನಿರೀಕ್ಷಿಸಲಾಗದು. ಅಲ್ಲಿ ಆಧ್ಯಾತ್ಮಿಕತೆ ಇರುವುದಿಲ್ಲ. ಅಂದ್ರೆ ವ್ಯಾಪಾರ, ಮನಿ 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 ಸ್ವೀಟರ್ ಹಣಿ ಅದಿರ್ತದೆ. ಅಲ್ಲಿ ನಮ್ಮ ಆಧ್ಯಾತ್ಮಿಕ ತರಲಿಕ್ಕೆ ಆಗುವುದಿಲ್ಲ. ವಿವಿಧ ವರ್ಗಗಳ ಜನರ ನಡುವೆ ನಡೆಯುವ ಪ್ರಶ್ನೋತ್ತರಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳ ಯೋಗ್ಯತಾನುಸಾರ ಊಹಿಸಬಹುದು. ನೋಡಿ, ಯೋಗ್ಯತೆ ಅನುಸಾರ ಊಹಿಸಬಹುದು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವೆ ಎಂದರೆ ದೇವೋತ್ತಮ ಪರಮಪುರುಷ ಹಾಗೂ ಪರಮ ಭಕ್ತನ ನಡುವೆ ಸಂವಾದ ನಡೆಯಿತು. ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನರ ಸಂವಾದ. ಭಗವಾನ್ ಶ್ರೀಕೃಷ್ಣ ಅರ್ಜುನನ್ನು ತನ್ನ ಭಕ್ತ ಮತ್ತು ಸಖ ಸಯೇವ ಮಯಾತೆ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋ ಅಸೀಮೆ ಸಖಾಚೇತಿ ರಹಸ್ಯಮೀಯೇತದ್ ಉತ್ತಮ. ಅಂದ್ರೆ ಅಲ್ಲಿ ಅಂತ ಹೇಳುವ ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹುಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ. ಏಕೆಂದ್ರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಕೃಷ್ಣ ಯಾರ ಹತ್ರ ಹೇಳ್ತಾನೆ? ಯಾರು ಅವನ ಭಕ್ತ ಅವ್ರ ಹತ್ರ ಹೇಳ್ತಾನೆ. ಭಕ್ತಿ. ಇವಾಗ ಅರ್ಜುನ ಭಕ್ತ ಮತ್ತೆ ಸ್ನೇಹಿತ. ಅದನ್ನ ಈ ಶಾಸ್ತ್ರದ ಅಲೌಕಿಕ ರಹಸ್ಯ ನೋಡಿ. ರಹಸ್ಯಂ ಏತದ್ ಉತ್ತಮಂ. ಹಾಗೆ ಈ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಎಲ್ಲರಿಗೂ ಅರ್ಥ ಆಗುವುದಿಲ್ಲ. ಇದು ಸುಲಭ ಇಲ್ಲ ಅರ್ಥ ಆಗ್ಲಿಕ್ಕೆ. ಕೃಷ್ಣ ಹೇಳುವಂಥದ್ದು ಕೃಷ್ಣ 18ನೇ ಅಧ್ಯಾಯದ 55ನೇ ಶ್ಲೋಕ ಹೇಳ್ತಾನೆ, ಭಕ್ತ ಮಾಂ ಅಭಿಜಾನಾತಿ. ಭಕ್ತನಿಗೆ ಅರ್ಥ ಆಗ್ತಾನಂತೆ, ಎಲ್ಲರಿಗಲ್ಲ. ಆದ ಸಂವಾದವು ಭಕ್ತಿಯೋಗ ತನ್ನ ತತ್ವ ವಿಷಯ ಕುರಿತಂತೆ ನಡೆದಿರಬಹುದು ಎಂದು ವಿವೇಕಗಳು ಯಾರಾದರೂ ಊಹಿಸಬಹುದು. ನೋಡಿ, ಅದರ ಸಂವಾದವು ಭಕ್ತಿಯೋಗ ತತ್ವ ವಿಷಯ ಕುರಿತಂತೆ ನಡೆದಿರಬಹುದೆಂದು ವಿವೇಕಿಗಳು ಯಾರು ಊಹಿಸಬಹುದು. ವಾಸ್ತವವಾಗಿ ಇಡೀ ಭಗವದ್ಗೀತೆಯು ಭಕ್ತಿಯೋಗ ತತ್ವದ ತಳಾದಿಯನ್ನು ಆಧರಿಸಿದೆ. ಆದರೆ ಯಾರು ಈ ವಿವೇಕಿಗಳು? ಯಾರು? ಮಾಯವಾದಿಗಳು, ನಿರಾಕಾರವಾದಿಗಳು, ಶೂನ್ಯವಾದಿಗಳು. ಅವರು ಅಂದ್ರೆ ಅವ್ರದ್ದು ಮೆಂಟಲ್ ಸ್ಪೆಕ್ಯುಲೇಷನ್, ಊಹಿಸಬಹುದು ಅವರು. ಆದರೆ ನಿಜವಾಗಿ ಇಡೀ ಭಗವದ್ಗೀತೆಯು ಭಕ್ತಿಯೋಗ ತತ್ವದ ತಳಾದಿ ಆಧರಿಸಿದೆ. ಕರ್ಮ ಮತ್ತು ಕರ್ಮಯೋಗಗಳ ನಡುವೆ ವ್ಯತ್ಯಾಸ ಇದೆ. ಕರ್ಮ ಅಂದ್ರೆ ನಾವು
ಕೆಲಸ ಮಾಡುವ ದುಡಿಯುವಂತ ನಮ್ಮ ಇಂದ್ರಿಯ ಸುಖ. ಭಗವಂತ ಇಲ್ಲ ಅಲ್ಲಿ. ಕರ್ಮಯೋಗ ಅಂದ್ರೆ ಆಡ್ ಮಾಡುವಂಥದ್ದು ಭಗವಂತನನ್ನು. ಅದರಲ್ಲಿ ಎರಡು ಉಂಟು, ಸಕಾಮ ಕರ್ಮಯೋಗ ಮತ್ತೆ ನಿಷ್ಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂದ್ರೆ ಸ್ವಲ್ಪ ಕೊಡುವಂಥದ್ದು ಭಗವಂತನಿಗೆ, ನಿಷ್ಕಾಮ ಎಲ್ಲವನ್ನು ಕೊಡುವಂಥದ್ದು. ಸಕಾಮ ಕರ್ಮದಲ್ಲಿ ಅವನಿಗೆ ಫಲದಲ್ಲಿ ಕೂಡ ಆಸಕ್ತಿ ಉಂಟು, ಕೆಲಸದಲ್ಲಿ ಕೂಡ ಆಸಕ್ತಿ ಉಂಟು. ನಿಷ್ಕಾಮ ಕರ್ಮ ಅಂದ್ರೆ ಕೆಲಸದಲ್ಲಿ ಆಸಕ್ತಿ ಉಂಟು, ಫಲದಲ್ಲಿ ಆಸಕ್ತಿ ಇಲ್ಲ. ಭಕ್ತ ಅಂದ್ರೆ ಕೆಲಸ ಕೂಡ ಭಗವಂತನಿಗೆ ಮಾಡುವಂಥದ್ದು, ಫಲ ಕೂಡ ಭಗವಂತನಿಗೆ. ಇದು ಭಕ್ತ. ವ್ಯತ್ಯಾಸ ಉಂಟು ಸಕಾಮ ಕರ್ಮಯೋಗಿ, ನಿಷ್ಕಾಮ ಮತ್ತೆ ಭಕ್ತನಿಗೆ. ಹಾಗೆ ವ್ಯತ್ಯಾಸವಿದೆ. ಕರ್ಮವು ಕರ್ತಾರನಿಂದ ಫಲಾನುಭವಕ್ಕಾಗಿ ಮಾಡುವ ನಿಯಂತ್ರಿತ ಕಾರ್ಯವಾಗಿದೆ ನೋಡಿ. ಕರ್ಮ ಅಂದ್ರೆ ನಾನು ದುಡಿಯುವಂಥದ್ದು, ನಾನೇ ಸವಿಯ ಅಂತದ್ದು, ಭೋಗ್ಯವ ಭೋಗಿ. ನಾವು ಹೇಳ್ತೇವೆ ನಾನು ಕರ್ಮ ಮಾಡ್ತೇನೆ. ಕರ್ಮ ಎಂತ ಕರ್ಮ ಮಾಡ್ತಾ ಇದೆ ಜನರು ಅಂದ್ರೆ? ಇದೊಂದು ಎಂತ ಹೇಳುವಂಥದ್ದು, ಇಡೀ ಭಾರತದಲ್ಲಿ ಜನರಿಗೆ ಈ ಒಂದು ಶ್ಲೋಕ ಗೊತ್ತುಂಟು. ಯಾವುದು? ಕರ್ಮಾಣಿ ಏವಾಧಿಕಾರಸ್ತೆ ಮಾ ಫಲೈ ಕದಾಶನ. ಫಸ್ಟ್ ಸೆಂಟೆನ್ಸ್ ಹೇಳ್ತಾರೆ ಕರ್ಮಾಣಿ ಏವಾಧಿಕಾರಸ್ತೆ. ಆದ್ರೆ ನೆಕ್ಸ್ಟ್ ಇದೆಲ್ಲ ಅವ್ರಿಗೆ ಅರ್ಥ ಗೊತ್ತಿಲ್ಲ ಜನರಿಗೆ. ನೆಕ್ಸ್ಟ್ ಎಂತ ಅರ್ಥ? ಮಾ ಫಲೇಶು ಕದಾಶನ ಅಂದ್ರೆ ಕರ್ಮಫಲಕ್ಕೆ ನಿಂಗೆ ಆಸಕ್ತಿ ಇಲ್ಲ, ಅಧಿಕಾರವಿಲ್ಲ. ಸಾರಿ, ಕರ್ಮಫಲ ನಿನ್ಗೆ ಅಧಿಕಾರ ಇಲ್ಲ, ಕೃಷ್ಣನಿಗೆ ಕೊಡ್ಬೇಕು. ಅದು ನಾವು ಕೊಡೋದಿಲ್ಲ. ನೀನು ಫಸ್ಟ್ ಇದು ಹೇಳ್ತಾರೆ ಕರ್ಮಾಣೀಯವಾಧಿಕಾರ ಅಷ್ಟೇ ಅಂತ. ಮತ್ತೆ ನೆಕ್ಸ್ಟ್ ಅದನ್ನು ಸೆಕೆಂಡ್ ಎಂತ ಹೇಳುವಂಥದ್ದು ಶ್ಲೋಕದಲ್ಲಿ ನೆಕ್ಸ್ಟ್ ಲೈನ್ ಬಿಡ್ತಾರೆ ಜನರು. ಯಾವುದು? ಮಾ ಕರ್ಮ ಫಲ ಏತೋರ್ಬೋರ್ ಮಾತೆ ಸಂಗೋ ಅಸ್ತು ಅಕರ್ಮಣಿ. ಇದರ ಅರ್ಥ ಅಂತ? ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಬೇಡ. ಜನರು ನಾನು ದುಡಿದೇನೆ, ಇದು ನನ್ನಿಂದ ಆದದ್ದು, ನೀನಲ್ಲ ಕಾರಣ, ಭಗವಂತ ಕೃಷ್ಣ ಕಾರಣ. ಕೃಷ್ಣ ಹೇಳುವಂಥದ್ದು ಆ ಶ್ಲೋಕದಲ್ಲಿ. ಅಂದ್ರೆ ಲಾಸ್ಟ್ಗೆ ಅಂತ? ಮಾತೆ ಸಂಗೋ ಅಸ್ತು ಅಕರ್ಮಣಿ. ಕರ್ಮವನ್ನು ಬಿಡಬೇಕೆಂದು ನಿಮ್ಗೆ ಮನಸ್ಸಾಗಲ್ಲ. ಹೀಗೆ ನಮ್ಗೆ ಯೂಶಲಿ ಆಗ್ಬೋದು. ಕೃಷ್ಣ ಹೇಳುವಂಥದ್ದು ಇದರಲ್ಲಿ ಫಸ್ಟ್ ಅಲ್ಲಿ ನೀನು ಕರ್ಮ ಮಾಡಬೇಕು, ಕರ್ತವ್ಯ ನೀನು ಮಾಡ್ಬೇಕು, ಕರ್ಮ ಮಾಡ್ಬೇಕು. ನಾವು ಕರ್ಮ ಮಾಡ್ತೇವೆ, ಫಲ ನನಗೆ ಕೊಡ್ಬೇಕು. ಫಲ ನನಗೆ ಕೊಡ್ಬೇಕು ಕೃಷ್ಣ ಹೇಳಿದಾನೆ ಅಲ್ಲಿ. ನಾವು ಫಲ ಅವನಿಗೆ ಕೊಡ್ಬೇಕಾ? ಮತ್ತೆ ಫಲಕ್ಕೆ ಕಾರಣ ಕೃಷ್ಣ. ನಾನು ದುಡ್ದದ್ದು, ಫಲ ಕೃಷ್ಣನಿಗೆ ಕೊಡ್ಬೇಕು, ಫಲಕ್ಕೆ ಕಾರಣ ಕೃಷ್ಣ. ನಾನು ಹಾಗಾದ್ರೆ ಕರ್ಮ ಮಾಡೋದಿಲ್ಲ. ಕೃಷ್ಣ ಹೇಳ್ತಾನೆ ಅಂತ ಕರ್ಮವನ್ನು ಬಿಡಬೇಕಂದ್ರೆ ನಿಮ್ಮ ಮನಸ್ಸಾಗಲಿ. ಕೃಷ್ಣನಿಗೆ ಎಲ್ಲ ಗೊತ್ತುಂಟು. ಆದ್ರೆ ನಾವು ಎಂತಂದ್ರೆ ಭಗವಂತ ಈ ಮಾಯವಾದಿಗಳು, ನಿರಾಕಾರವಾದಿ ಎಂತ ಮಾಡುವಂಥದ್ದು ಮಿಸ್ಇಂಟರ್ಪ್ರಿಟೇಷನ್. ಕೃಷ್ಣ ಇಲ್ಲಿ ಎಂತ ಹೇಳಿದಾನೆ ಅವರ ಪ್ರಕಾರ ಅದೇ ಪ್ರಭಾವದಲ್ಲಿ ಇಲ್ಲಿ ಹೇಳುವಂಥದ್ದು ತತ್ವ ವಿಷಯ ನೋಡಿ. ಆದ್ರಿಂದ ಸಂವಾದವು ಭಕ್ತಿಯೋಗ ತತ್ವ ವಿಷಯ ಕುರಿತಂತೆ ನಡೆದಿರಬಹುದು ಎಂದು ವಿವೇಕಗಳು ಯಾರಾದ್ರೂ ಊಹಿಸಬಹುದು. ಅಂದ್ರೆ ಜನರ ಇಂಟರ್ಪ್ರಿಟೇಷನ್, ಮಿಸ್ಇಂಟರ್ಪ್ರಿಟೇಷನ್. ಅದು ಹಾಗೆ ಅಲ್ಲ. ಕರ್ಮಯೋಗ ಅಂದ್ರೆ ಭಗವಂತ ನಾವು ಕನೆಕ್ಟ್ ಮಾಡ್ಬೇಕು. ಈಗ ಇಲ್ಲಿ ಅಂತ ಬಂದ್ರೆ ಕರ್ಮವು ಕರ್ತಾರನಿಂದ ಫಲಾನುಭವಕ್ಕೆ ಮಾಡುವ ನಿಯಂತ್ರಿತ ಕಾರ್ಯ. ಅದು ನಾವು ದುಡಿಯುವಂಥದ್ದು, ನಾವೇ ಭೋಗಿಸುವಂಥದ್ದು. ಕಾರ್ ಚೇಂಜ್ ಮಾಡ್ತೇವೆ, ಮನೆ ಚೇಂಜ್ ಮಾಡ್ತೇವೆ, ಫ್ರಿಡ್ಜ್ ಚೇಂಜ್ ಮಾಡ್ತೇವೆ, ವಾಷಿಂಗ್ ಮಿಷಿನ್ ಚೇಂಜ್ ಮಾಡ್ತೇವೆ, ಇದು ಸೋಫಾ ಚೇಂಜ್ ಮಾಡ್ತೇವೆ. ಎಲ್ಲ ನಮ್ದು ಇಂದ್ರಿಯ ಸುಖದ್ದು ಬೇರೆ 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 ಲಿಸ್ಟ್ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ. ಮತ್ತೆ ನಾವು ಹೇಳ್ತೇವೆ ನಾನು ಕೂಡ ಕರ್ಮ ಮಾಡಿ. ಕೃಷ್ಣ ಹೇಳಿದಾನೆ ಕರ್ಮಾಣೀಯವಾಧಿಕಾರ ಅಷ್ಟೇ. ಕೃಷ್ಣ ಹೇಳಿದಾನೆ. ಕೃಷ್ಣ ಮತ್ತೆ ಕೂಡ ಹೇಳಿದಾನೆ ನೆಕ್ಸ್ಟ್. ಅದನ್ನ ನಮ್ಗೆ ಬೇಡ, ನಮ್ಗೆ ಅದರ ಮೀನಿಂಗ್ ಕೂಡ ನಮ್ಗೆ ಗೊತ್ತಿಲ್ಲ. ಈ ರೀತಿ ಆಗುವಂಥದ್ದು. ಹಾಗೆ ಕರ್ಮವು ಕರ್ತಾರನಿಂದ ಫಲಾನುಭವಕ್ಕೆ ಮಾಡುವ ನಿಯಂತ್ರಿತ ಕಾರ್ಯವಾಗಿದೆ. ಆದ್ರೆ ಕರ್ಮಯೋಗವು ಭಕ್ತನು ಭಗವಂತನ ತೃಪ್ತಿಪಡಿಸಲು ಮಾಡಿದ ನೋಡಿ ಕಾರ್ಯವಾಗಿದೆ. ಕೃಷ್ಣಾಜ ಕವಿರಾಜ್ ಗೋಸ್ವಾಮಿ ಹೇಳುವಂಥದ್ದು ಆತ್ಮೇಂದ್ರಿಯ ತೃಪ್ತಿವಾಂಚಕರೇ ಕಾಮ್, ಕೃಷ್ಣೇಂದ್ರಿಯ ತೃಪ್ತಿವಾಂಚಕರೇ ಪ್ರೇಮ್. ಯಾವಾಗ ನಾವು ನಮ್ಮ ಇಂದ್ರಿಯ ಸುಖ ಮಾಡ್ತಾ ಹೋದು ಕಾಮ, ಯಾವಾಗ ನಾವು ಕೃಷ್ಣ ಸುಖಕ್ಕೆ ನಾವು ಇಂದ್ರಿಯಗಳು ಅದು ಪ್ರೇಮ. ಹಾಗೆ ಇಲ್ಲಿ ಅಂತ ಕರ್ಮಯೋಗ ಅಂದ್ರೆ ಭಕ್ತನು ಭಗವಂತನನ್ನು ತೃಪ್ತಿಪಡಿಸಲು ಮಾಡಿದ ಕಾರ್ಯವಾಗಿದೆ. ಕರ್ಮಯೋಗವು ಭಕ್ತಿಯನ್ನು ಅಥವಾ ಭಗವಂತನನ್ನು ಸಂತೋಷಗೊಳಿಸುವುದನ್ನು ಆಧರಿಸಿದೆ. ಜನರು ಕರ್ಮ 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 ಅಂತ ಹೇಳ್ತಾರೆ. ಕರ್ಮ ಯೋಗದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಯೋಗ ಅಂದ್ರೆ ಎಕ್ಸಸೈಸ್. ಜನರ ಮೀನಿಂಗ್ ಅಂದ್ರೆ ಯೋಗ ಅಂದ್ರೆ ಎಕ್ಸಸೈಸ್, ಯೋಗ ಅಂದ್ರೆ ಆಡ್ ಮಾಡುವಂಥದ್ದು. ಯಾರನ್ನು? ಕೃಷ್ಣನನ್ನು. ಕರ್ಮವು ಸ್ವಯಂ ಕರ್ತಾರನ ಇಂದ್ರಿಯಗಳ ತೃಪ್ತಿಯನ್ನು ನೋಡಿ. ಕೃಷ್ಣ ಕವಿರಾಜ್ ಗೋಸ್ವಾಮಿ ಕೂಡ ಅದೇ ನೋಡುವಂಥದ್ದು. ನಮ್ಮ ಇಂದ್ರಿಯ ತೃಪ್ತಿಯನ್ನು ಆಧರಿಸಿದೆ. ಆಧ್ಯಾತ್ಮಿಕ ಅರಿವಿನ ಉನ್ನತ ನೆಲೆಯಿಂದ ಪ್ರಶ್ನಿಸಲು ಇಚ್ಛಿಸುವವರು ನಿಜವಾದ ಗುರುವನ್ನು ಸಂಪರ್ಕಿಸುವಂತೆ ಶ್ರೀಮದ್ ಭಾಗವತ ಸಲಹೆ ಮಾಡಲಾಗಿದೆ. ಹಾಗೆ ನಾವು ನಿಜವಾದ ಬೊನಫೈಡ್ ಗುರು ಬಳಿ ಹೋದ್ರೆ ಅವರು ನಿಮಗೆ
ಹೇಳಿಕೊಡ್ತಾರೆ. ಯಾವ್ದು ಮಾಡ್ಬೇಕು, ಕರ್ಮ ಮಾಡ್ಬೇಕಾ, ಕರ್ಮಯೋಗ ಮಾಡ್ಬೇಕಾ, ಯಾವ್ದು ಮಾಡ್ಬೇಕಂತ ಹೇಳಿಕೊಡ್ತಾರೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ನೋಡಿ, ಆಧ್ಯಾತ್ಮಿಕ ಅರಿವಿನ ಉನ್ನತ ನೆಲೆಯಿಂದ ಪ್ರಶ್ನಿಸಲು ಇಚ್ಛಿಸುವವರು ನಿಜವಾದ ಗುರುವನ್ನು ಸಂಪರ್ಕ ಶ್ರೀಮದ್ ಭಾಗವತ ಸಲಹೆ ಮಾಡಲಾಗಿದೆ. ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಆಸಕ್ತಿ ಇಲ್ಲದ ಹುಲು ಮಾನವರು ನೋಡಿ, ಯಾರಿಗೆ ಆಸಕ್ತಿ ಇಲ್ಲ, ಹುಲು ಮಾನವರವರು ಕೇವಲ ಶೋಕಿಗಾಗಿ ಗುರುಗಳನ್ನು ಸಂಪರ್ಕಿಸುವ ಅಗತ್ಯವಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಶೋಕಿಗಾಗಿ ಗುರು ಎಂತಾಯ್ತು ಅಂದ್ರೆ 2020 ಏಪ್ರಿಲ್ ಅಲ್ಲಿ ಕೊರೋನಾ ಟೈಮಲ್ಲಿ ಒಬ್ರು ಸ್ವಲ್ಪ ಎಂತ ಹೇಳುವಂಥದ್ದು ಸ್ವಲ್ಪ ಶ್ರೀಮಂತ ಮತ್ತೆ ಉನ್ನತ ಮಟ್ಟದ ಪೋಸ್ಟ್ ಎಲ್ಲ ಉಂಟು ಅವರಿಗೆ. ಅವರು ಇದರಲ್ಲಿ ಎಂತ ಹೇಳುವಂಥದ್ದು ಫೇಸ್ಬುಕ್ಕಲ್ಲಿ ಗುರು ಹೆಸರಲ್ಲಿ ಒಬ್ಬರು ನಮ್ಮದು ಇಸ್ಕಾನ್ ಇದು ಅಂದರೆ ಅವರು ತುಂಬ ಸೀನಿಯರ್, ಅವರದು ಹೆಸರು ಹಾಕಿದ್ದಾರೆ. ನಾನು ಕೇಳಿದೆ ಅವರ ಹತ್ರ, ಎಸ್ ನೀವು ಹೆಸರು ಹಾಕಿದ್ದೀರಲ್ಲ, ನೀವು ಫಾಲೋ ಮಾಡೋದು ಇಲ್ಲ, ಅದು ಹೆಸರಿದ್ದು ನನಗೆ ಮೈಲೇಜ್ ಸಿಗ್ತದೆ ಅಂತ ಅವ್ರಿಗೆ, ಒಳ್ಳೆ ಅಂದರೆ ನನಗೆ ಅಂದರೆ ಬೇರೆ ರೀತಿಯಲ್ಲಿ ನನಗೆ ಹೆಲ್ಪ್ ಆಗ್ತದೆ. ಶೋಕಿಗಾಗಿ ನಾವು ಗುರುವನ್ನು ಸಂಪರ್ಕಿಸಬೇಕಾಗುತ್ತೆ ಅಲ್ಲ ಪ್ರಭುಗಳು, ಇಂಥವ್ರು ತುಂಬ ಮಂದಿ ಇದ್ದಾರೆ. ಮತ್ತೆ ಗುರುಗಳು ಕೂಡ ಬೋಗಸೆ. ಪ್ರಭುಗಳು ಬೋತ್ ವಿಲ್ ಗೋ ಟು ಹೆಲ್ಪ್. So called guru will also go to hell, the follower will also go to hell. ಹೇಗೆಂದ್ರೆ ಪ್ರಭುಪಾದ ಅಮೆರಿಕದಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ ಫಸ್ಟ್ 6 ತಿಂಗಳು ಅಂತ ಹೇಳಿಲ್ಲ. ಮತ್ತೆ ಒಬ್ಬ ಕೇಳಿದ, ಇಸ್ ದೇರ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟು ದಿಸ್ ಕ್ಲಬ್? ಆಗ ಪ್ರಭುಪಾದ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು, ಅಂದರೆ ಕುಡಿಲಿಕ್ಕೆ ಇಲ್ಲ, ಮಾಂಸಾಹಾರಿ ಇಲ್ಲ, ಅನೈತಿಕ ಸಂಬಂಧ ಇಲ್ಲ, ಮತ್ತೆ ಈ ಜೂಜು ಇಲ್ಲ ಅಂತ ಹಾಕಿದ್ರು. ಆಗ ತುಂಬ ಮಂದಿ ಹೇಳಿದರು, ಪ್ರಭುಪಾದ ಅದರಲ್ಲಿ ನೀವೊಂದು ಯಾವುದು ಕುಡಿಯುವುದು, ಡ್ರಗ್ಸ್ ಎಲ್ಲ ತೆಗೊಳ್ಳೋದು ಅದೆಲ್ಲ ನೀವು ಇಟ್ರೆ ನಿಮಗೆ ತುಂಬಾ ಶಿಷ್ಯರು ಬರ್ತಾರೆ. ಪ್ರಭುಪಾದ ಹೇಳ್ತಾರೆ, ಈ ಪ್ರೊಸೆಸ್ ವರ್ಕ್ ಆಗುದಿಲ್ಲ, ಅದು ಇಟ್ರೆ ಪ್ರೊಸೆಸ್ ವರ್ಕ್ ಆಗುದಿಲ್ಲ. ಹಾಗಾಗಿ ಪ್ರಭುಪಾದ ಶೋಕಿಗಾಗಿ ಮಾಡಿದಲ್ಲ. ಪ್ರಭುಪಾದ ಹೇಳ್ತಾರೆ, ನಾನೀಗ ಅದನ್ನು ಎಂತ ಹೇಳುವಂಥದ್ದು, ನೀವು ಮಾಡಿದ್ರೆ ಈ ಕೃಷ್ಣ ಪ್ರಜ್ಞೆ ಪ್ರೊಸೆಸ್ ವರ್ಕ್ ಆಗುದಿಲ್ಲ. ಪ್ರಭುಪಾದ ನನಗೆ ಕ್ವಾಲಿಟಿ ಮುಖ್ಯ, ಕ್ವಾಂಟಿಟಿ ಅಲ್ಲ. ಶಿಷ್ಯರಲ್ಲಿ ತುಂಬಾ ಮಂದಿ ಬರ್ತಾರೆ, ನಿಮ್ಗೆ ಅಮೆರಿಕದಲ್ಲಿ ತುಂಬಾ ಫಾಲೋವರ್ಸ್ ಬರ್ತಾರೆ. ಈಗ ತುಂಬಾ ಸಂಸ್ಥೆಯಲ್ಲಿ ಹೀಗೆ ಈ ರೀತಿ ಉಂಟು. ಸ್ಟ್ರಾಂಗ್ ಆಗಿ ಗುರು ಹೇಳುವುದಿಲ್ಲ, ಅವನಿಗೆ ಹೆದರಿಕೆ, ಬಿಟ್ಟು ಹೋಗ್ತಾರಂತ ಹೆದರಿಕೆ ಅವನಿಗೆ, ಈ ರೀತಿ ಎಲ್ಲ ಉಂಟು. ಹಾಗಾಗಿ ಶೋಕಿಗಾಗಿ ಗುರುವನ್ನು ಸಂಪರ್ಕಿಸಬೇಕು ಅಗತ್ಯವಿಲ್ಲ. ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಪರೀಕ್ಷಿತ್ ಮಹಾರಾಜನಿಗೆ ಭಗವದ್ ವಿಜ್ಞಾನವನ್ನು ಕಲಿಯುವ ತೀವ್ರ ಅಪೇಕ್ಷೆ ಇತ್ತು ನೋಡಿ. ಹೇಗೆ ನಾವೊಂದು ಕಾಲೇಜಿಗೆ ಮಕ್ಕಳನ್ನು ಸೇರಿಸುವಾಗ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾರೆ, ಕಾಲೇಜಲ್ಲಿ ಯೂನಿಫಾರ್ಮ್ ಹಾಕಬೇಕು, ಬುಕ್ಸ್ ಎಲ್ಲ ನಾವು ಕೊಟ್ಟದ್ದು ಇರಬೇಕು, ಮತ್ತೆ ಇದಕ್ಕೆ ಎಕ್ಸಾಮ್ ನಾವೆಲ್ಲ ಒಪ್ತೇವೆ. ಮತ್ತೆ ಎಂತಾದ್ರು ಸ್ವಲ್ಪ ಆಚೆ ಆದರೆ ಮನೆಗೆ ಫೋನ್ ಬರ್ತದೆ, ನಿಮ್ಮ ಮಗ ಹೀಗೆ ಮಾಡಿದ, ನಾವು ಅವ್ರಿಗೆ ಹೇಳ್ತೇವೆ ಹೀಗೆ ಮಾಡಬಾರ್ದು ಅಂತ. ಹಾಗೆ ನಾವು ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ನಾವು ಈ ರೀತಿ ಇರಬೇಕು, ಡಿಸಿಪ್ಲಿನ್, ಡಿಸಿಪ್ಲಿನ್ ಪ್ರಭುಪಾದ ಹೇಳುವಂಥದ್ದು. ಹಾಗೆ ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಪರೀಕ್ಷಿತ್ ಮಹಾರಾಜನಿಗೆ ಭಗವದ್ ವಿಜ್ಞಾನ ಕಲಿಯುವ ತೀವ್ರ ಅಪೇಕ್ಷೆ ಇತ್ತು. ಹಾಗೆ ಶುಕಮುನಿಗಳು ಪಾರಮಾರ್ಥಿಕ ವಿಜ್ಞಾನದಲ್ಲಿ ನಿಜವಾದ ಗುರುಗಳಾಗಿದ್ರು ನೋಡಿ. ಅವರಿಗೆ ಟ್ರಾನ್ಸೆಂಡೆಂಟಲ್ ವಿಷಯದಲ್ಲಿ, ಪಾರಮಾರ್ಥಿಕ ಟ್ರಾನ್ಸೆಂಡೆಂಟಲ್, ಅದ್ರ ಬಗ್ಗೆ ಟೋಟಲ್ ಅವರಿಗೆ ಜ್ಞಾನ ಇತ್ತು. ಜ್ಞಾನದಲ್ಲಿ ವಿದುರ ಮತ್ತು ಮೈತ್ರ ಋಷಿಗಳು ಚರ್ಚಿಸಿದ ವಿಷಯಗಳು ಗಂಭೀರವಾದವು ನೋಡಿ ಎನ್ನುವುದು ಈ ಇಬ್ಬರಿಗೂ ತಿಳಿದಿತ್ತು. ತುಂಬಾ ಸೀರಿಯಸ್ ಅಂದ್ರೆ ಅಂತ ಕೃಷ್ಣ ಪ್ರಜ್ಞೆ ರಿಲೇಟೆಡ್. ಆದ್ದರಿಂದ ನಿಜವಾದ ಗುರುವಿನಿಂದ ಕಲಿಯಲು ಪರೀಕ್ಷಿತ್ ಮಹಾರಾಜನು ಆಸಕ್ತನಾಗಿದ್ದನು. ಎಸ್ ಕೃಷ್ಣ ಚೈತನ್ಯ ಶ್ರೀಲ ಪ್ರಭುಪಾದ ಕಿ ಜೈ. ಸರೇ ಕೃಷ್ಣ ಪ್ರಶ್ನೆಯಲ್ಲಿ ಕೇಳ್ಬೋದು, 1 ನಿಮಿಷ.